Yes, friends, welcome back to our channel. The second session, biotechnology, that is the principles and processes. So, in the first video, we discussed about the various tools that are necessary for recombinant DNA technology or genetic engineering. So, core techniques and study ಮಾಡಾಯಿತು. ಇನ್ನು recombinant DNA technology ಅಲ್ಲಿ ಏನೇನು ಟೂಲ್ಸ್ ಅನ್ನು ಬಳಸ್ತಾರೆ ಅಂತ ನೋಡ್ತಾ ಇದ್ವಿ. ಅದರಲ್ಲಿ ಫಸ್ಟ್ ಟೂಲ್ ಎಂಜೈಮ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಂಜೈಮ್ಸ್ ಅಲ್ಲಿ ನ್ಯೂಕ್ಲಿಯೇಸಸ್ ಅನ್ನು ಇಲ್ಲಿ ಬಳಸ್ತಾರೆ ಅಂತ ಹೇಳಿದ್ವಿ. ನ್ಯೂಕ್ಲಿಯಸ್ ಅಲ್ಲಿ ಎಂಡೋನ್ಯೂಕ್ಲಿಯೇಸಸ್ ಮತ್ತೆ ಎಕ್ಸೋನ್ಯೂಕ್ಲಿಯೇಸಸ್. ಎಕ್ಸೋನ್ಯೂಕ್ಲಿಯೇಸಸ್ ಆರ್ ನಾಟ್ ಯೂಸ್ಫುಲ್ ಹಿಯರ್ ಅಂತ ಗೊತ್ತಾಗಿದೆ. ಎಂಡೋನ್ಯೂಕ್ಲಿಯಸ್ ಆರ್ ಯೂಸ್ಡ್ ಹಿಯರ್ ಬಿಕಾಸ್ ಎಂಡೋನ್ಯೂಕ್ಲಿಯೇಸಸ್ ಆರ್ ದ ಎಂಜೈಮ್ಸ್ ವಿಚ್ cleave the DNA, they cut the DNA at a specific site. Hence, they are very useful to select the desirable gene on DNA and extract or separate that particular gene from the DNA using these RNAs. Because these RNAs, restricted endonucleases, they first they identify the location where they have to cleave the DNA at both the strands. Okay, so ಅದಕ್ಕಾಗಿ ಇಲ್ಲಿ ಇಂಪಾರ್ಟೆಂಟ್ ಆಗಿ ರೆಕಗ್ನಿಷನ್ ಸೈಟ್, ರಿಸ್ಟ್ರಿಕ್ಷನ್ ಸೈಟ್ ಮತ್ತೆ ರೆಕಗ್ನಿಷನ್ ಸೀಕ್ವೆನ್ಸ್ ಇವನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳಕ್ಕಾಗಿ ಮತ್ತೊಂದ್ಸರಿ ನಾನು ರೀಕಾಲ್ ಮಾಡ್ತಾ ಇದ್ದೀನಿ. ರೆಕಗ್ನಿಷನ್ ಸೈಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ದಿಸ್ ಈಸ್ ದ ಸೈಟ್ ಆನ್ ದ DNA, ದಿಸ್ ಈಸ್ ದ ಪಾಯಿಂಟ್ ಆನ್ ದ DNA, ದಿಸ್ ಈಸ್ ದ ಲೊಕೇಶನ್ ಆನ್ DNA which is recognized by RNAs on DNA. So that is for attachment. So ಒಂದು DNA ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಸೈಟ್ ಜಾಗ, ಅದು ಆ ಲೊಕೇಶನ್ ಅನ್ನ ರೆಸ್ಟ್ರಿಕ್ಟೆಡ್ ಎಂಡೋನ್ಯೂಕ್ಲಿಯಸ್ಗಳು ರೆಕಗ್ನೈಸ್ ಮಾಡ್ತವೆ. ಏನಕ್ಕೆ? ಫಾರ್ ದ ಪರ್ಪಸ್ ಆಫ್ ಅಟ್ಯಾಚ್ಮೆಂಟ್ ಟು ದಟ್, ಟು ಅಟ್ಯಾಚ್ ಅಂಡ್ ಕಟ್ ಇಟ್. ಸೊ ಎಲ್ಲ ಹೋಗಿ ಫಸ್ಟ್ ಅಟ್ಯಾಚ್ ಆಗಬೇಕು, ಬೈಂಡ್ ಆಗಬೇಕು, ಆ ಬೈಂಡ್ ಆಗೋ ಜಾಗವನ್ನೇ ರೆಕಗ್ನಿಷನ್ ಸೈಟ್ ಅಂತ ಕರೆಯೋದು. ನೋಡಿ, ರೆಕಗ್ನಿಷನ್ ಸೈಟ್ ಅಂತಕ್ಕಂಥದ್ದು ಈಗ ನಮ್ಮಲ್ಲಿ ಅವರು ಜಿ ಮತ್ತು ಎ ನಡುವೆನಾ, ಎ ಮತ್ತು ಎ ನಡುವೆನಾ ಎಲ್ಲಿ ಅವ್ರು ಕಟ್ ಮಾಡಬೇಕು ಆ ಕಟ್ ಮಾಡ್ತಕ್ಕಂಥ ಪಾಯಿಂಟ್ ಇದೆಯಲ್ಲ, ಸೊ ದಟ್ ಈಸ್ ರೆಕಗ್ನಿಷನ್ ಸೈಟ್. ದಟ್ ಈಸ್ ವೈ ದ ಲೊಕೇಶನ್ ರೆಕಗ್ನೈಸ್ಡ್ ಬೈ ದ RNAs ಆನ್ DNA, ಸೊ ಫಾರ್ ಅಟ್ಯಾಚ್ಮೆಂಟ್. ಸೊ ಅದು ರೆಕಗ್ನಿಷನ್ ಸೈಟ್ ಅವ್ರ ಅಟ್ಯಾಚ್ಮೆಂಟ್ಗೆ. ಇನ್ನು ರಿಸ್ಟ್ರಿಕ್ಷನ್ ಸೈಟ್ ಅಂತಂದ್ರೆ, ಸೊ ದ ಲೊಕೇಶನ್ ಕಟ್ ಬೈ ದ RN. ಸೊ ರೆನ್ಗಳು ಬಂದು ಎಲ್ಲಿ ಯಾವ ಲೊಕೇಶನ್ ಅನ್ನ ಕಟ್ ಮಾಡ್ತಾವೋ ಆ ಕಟ್ ಮಾಡಿರತಕ್ಕಂಥದ್ದನ್ನ ನಾವಿಲ್ಲಿ ರೆಸ್ಟ್ರಿಕ್ಷನ್ ಸೈಟ್ ಅಂತ ಕರಿಬೇಕು. ಅಟ್ಯಾಚ್ಮೆಂಟ್ ಇಂದು ರೆಕಗ್ನಿಷನ್ ಸೈಟ್ ಆದ್ರೆ, ಕಟ್ ಮಾಡಿರ್ತಕ್ಕಂಥ ಲೊಕೇಶನ್ ಏನಿದೆಯೋ ಅದನ್ನ ರೆಸ್ಟ್ರಿಕ್ಷನ್ ಸೈಟ್ ಅಂತ ಕರಿಬೇಕು. ಇನ್ನು ರೆಕಗ್ನಿಷನ್ ಸೀಕ್ವೆನ್ಸ್ ಅಂದ್ರೆ, ಎಲ್ಲಿಂದ ಎಲ್ಲಿ ತನಕ ಅವು ಕಟ್ ಮಾಡ್ತವೆ, ಎಲ್ಲಿಂದ ಎಲ್ಲಿ ತನಕ ಅವು ಸೆಲೆಕ್ಟ್ ಮಾಡ್ಕೊಂಡಿರ್ತವೆ. ದಟ್ ಅ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆನ್ DNA recognized by RNAs. So that is a special sequence in a DNA that is recognized by RNA to cleave, to cut. So ಅದನ್ನ ನಾವು ರೆಕಗ್ನಿಷನ್ ಸೀಕ್ವೆನ್ಸ್ ಅನ್ಬೇಕು. ಉದಾಹರಣೆಗೆ ಈಕೋ ಆರ್ ಫಸ್ಟ್ ಅಂತಕ್ಕಂಥ ರೆಸ್ಟ್ರಿಕ್ಷನ್ ಎಂಜೈಮ್ ಏನೈತಲ್ಲ, ಈ ಈಕೋ ಆರ್ ಫಸ್ಟ್ ಅನ್ನೋದು GAATTC. ಸೊ ಈ ಒಂದು ಸೈಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ GAATTC ಅದರ ರೆಕಗ್ನಿಷನ್ ಸೈಟು. ಹಾಗಾದ್ರೆ ಈಕೋ ಆರ್ ಫಸ್ಟ್ ಅಂತಕ್ಕಂಥ ಒಂದು ರೆನ್ ಏನೈತೋ ಅಥವಾ ಒಂದು ರೆಸ್ಟ್ರಿಕ್ಷನ್ ಎಂಜೈಮ್ ಏನೈತೋ ಅದರ ರೆಕಗ್ನಿಷನ್ ಸೈಟ್ ಏನು, ರೆಕಗ್ನಿಷನ್ ಸೈಟ್ ಅಥವಾ ಸೀಕ್ವೆನ್ಸ್ ಏನಪ್ಪಾ ಅಂದ್ರೆ GAATTC. ಹಾಗೇನೆ ಇಲ್ಲೆಲ್ಲ ಬೇಕಾಷ್ಟು ರೆಕಗ್ನಿಷನ್ ಸೀಕ್ವೆನ್ಸ್ ನಾನು ಆಲ್ರೆಡಿ ಬರ್ದಿಕ್ಕಿದ್ದೀನಿ. ಇದರಲ್ಲಿ ಬೇಕಾಗಿರ್ತಕ್ಕಂಥದ್ದು ಈಕೋ ಆರ್ ಫಸ್ಟ್ ಇಂದ ಒಂದು ನಮ್ಮ ಬೋರ್ಡ್ ಎಕ್ಸಾಮ್ಗೆ. ಹವೆವರ್ ನೀಟ್ ಮತ್ತು CET-ಗೆ ಇವೆಲ್ಲವೂ ಬೇಕು ಅಂತಲೇ ನಾನೀಗ ತಗೊಂಡ್ ಬರ್ಕೊಂಡಿರೋದು. ನಮ್ಮ ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆ ಕಡೆಯಿಂದ ಆಯ್ಕೆ ಮಾಡ್ಕೊಂಡು ಬರ್ಕೊಂಡಿದ್ದೀನಿ. ಓಕೆ, ಇವು ನಮ್ಮ ನೀಟ್ CET-ಗೆ ಮೋಸ್ಟ್ ಪ್ರಾಬಬ್ಲಿ ಬೇಕಾಗ್ತಕ್ಕಂಥದಕ್ಕಾಗಿ ಒಂದು ಚಾರ್ಟ್ ಅನ್ನ ರೆಡಿ ಮಾಡಿದ್ದೀನಿ. ಓಕೆ, ಸೊ ಇವೆಲ್ಲವೂ ರೆಕಗ್ನಿಷನ್ ಸೈಟ್ಗಳು, ಯಾವ್ಯಾವ ರೆಸ್ಟ್ರಿಕ್ಷನ್ ಎಂಜೈಮ್ಗಳು ಎಲ್ಲೆಲ್ಲಿ ಕಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ರೆಕಗ್ನಿಷನ್ ಸೈಟ್ ಅನ್ನು ಮಾಡಿದ್ದೀನಿ. ಓಕೆ, ರೈಟ್. ಸೊ ಇಲ್ಲಿ ಕೆಲವು ರೆನ್ಗಳ ತಗೊಂಡಿದ್ದೀನಿ, ರೆಸ್ಟ್ರಿಕ್ಟೆಡ್ ಎಂಡೋನ್ಯೂಕ್ಲಿಯಸ್ ಎಂಜೈಮ್ಗಳ ತಗೊಂಡಿದ್ದೀನಿ. ನೋಡಿ, ಹಿಂಡ್ ಸೆಕೆಂಡ್ ಬಗ್ಗೆ ನಮಗೆಲ್ಲ ಫಸ್ಟ್ ದಿನ ಹೇಳಿದ್ದೀನಲ್ಲೇ. ಸೊ ದಿಸ್ ಈಸ್ ದ RN, this is the restriction enzyme that discovered for first discovered restricted endonuclease enzyme. Okay, so ಇದು ಫಸ್ಟ್ ಕಂಡುಹಿಡಿದಿರ್ತಕ್ಕಂಥದ್ದು ಹಿಂಡ್ ಸೆಕೆಂಡ್ ಅಂತಕ್ಕಂಥದ್ದು. ಸೊ ಈ ಹಿಂಡ್ ಸೆಕೆಂಡ್ ಅಂತಕ್ಕಂಥದ್ದು ಏನು, ಇವೆಲ್ಲವೂ ಕೂಡ ಬ್ಯಾಕ್ಟೀರಿಯಲ್ ಸೋರ್ಸ್ ಇಂದ ನೋಡಿ. ಸೋರ್ಸಸ್, ಇಲ್ಲಿ ಸೋರ್ಸಸ್ ಎಲ್ಲಿಂದ ಇವು ಪಡ್ಕೊಂಡಿವಿ ಎಂಜೈಮ್ಗಳನ್ನ,
ಇವೆಲ್ಲ ಎಂಜೈಮ್ಗಳ ಬ್ಯಾಕ್ಟೀರಿಯಲ್ ಸೋರ್ಸ್ ಇಂದ ಪಡ್ಕೊಂಡಿರ್ತಕ್ಕಂಥವು. ಅದ್ರೊಳಗಡೆ ಹಿಂಡ್ ಸೆಕೆಂಡ್ ಅನ್ನೋದು ಹಿಮೋಫಿಲಸ್ ಇನ್ಫ್ಲೂಯೆಂಜೆ. ನಮಗೆ ಗೊತ್ತೈತೆ ಹಿಮೋಫಿಲಸ್ ಇನ್ಫ್ಲೂಯೆಂಜೆ, ನ್ಯೂಮೋನಿಯಾ ಮಾತಾಡ್ಬೇಕಾದ್ರೆ ಮಾತಾಡಿದ್ವಿ. ಓಕೆ, ಸೊ ಹಿಮೋಫಿಲಸ್ ಇನ್ಫ್ಲೂಯೆಂಜೆಯಲ್ಲಿ RD ಅಂತಕ್ಕಂಥ ಸ್ಟ್ರೈನ್ ಇಂದ, ಆ ಒಂದು ಸ್ಪೀಸಿಸ್ ಇಂದ, ಹಿಮೋಫಿಲಸ್ ಇನ್ಫ್ಲೂಯೆಂಜೆ ಸ್ಪೀಸಿಸ್ ಗಳಲ್ಲಿ RD ಅಂತಕ್ಕಂಥ ಸ್ಟ್ರೈನ್ ಇಂದ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಹಿಮೋಫಿಲಸ್ ಇನ್ಫ್ಲೂಯೆಂಜೆ RD ಇಂದ ಹಿಂಡ್ ಸೆಕೆಂಡ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದೀವಿ. ಸೊ ಇದು ನಮ್ಮ DNA ಅಲ್ಲಿ ರೆನ್ ಆಗಿ ಕೆಲಸ ಮಾಡುತ್ತೆ. DNA ಸ್ಪೆಸಿಫಿಕ್ ರೆಕಗ್ನಿಷನ್ ಸೈಟ್ ಅನ್ನ ಅದು ಕಟ್ ಮಾಡಿಕೊಡುತ್ತೆ ನಮಗೆ. ಅದ್ರ ಪರ್ಟಿಕ್ಯುಲರ್ ಅದರದೇ ಆದ ಸೀಕ್ವೆನ್ಸ್ ಇದೆ. ಇದರ ರೆಕಗ್ನಿಷನ್ ಸೀಕ್ವೆನ್ಸ್ ಏನು? GTC GAC ನೋಡಿ, 5' to 3' ಅಲ್ಲಿ GTC GAC. ಸೊ ಅದೇ ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಮಾತ್ರ ಇವು ಕಟ್ ಮಾಡ್ತಾ ಅಥವಾ ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅನ್ನ ಹೇಳ್ತಾ ಅಂತ ಹೇಳಿವಿ. Polydromic sequence, these are the sequences of nucleotides on DNA which can be read same. So in a particular orientation, of the DNA molecule, particular orientation is so if you take a 5' to 3', that is one orientation, or 3' to 5', that is another orientation. New 5' to 3' andre we should read the sequence of nucleotides in only 5' to 3' direction on both the nucleotide, on both the strands. ಎರಡು ಸ್ಟ್ರಾಂಡ್ಸ್ ಮೇಲೆ ಉದಾಹರಣೆ 5' to 3' ಅಲ್ಲಿ ನಾನು GTC GAC ಇಲ್ಲಿ 5' to 3' ಅಲ್ಲಿ. ಅದೇ 5' to 3' ಇನ್ನೊಂದು ಸ್ಟ್ರಾಂಡ್ ಅಲ್ಲಿ ಹಂಗೆ ಓದ್ಬೇಕು, 3' to ಅಲ್ಲ. 5' ಮತ್ತೆ 5' to ಹೋದ್ರೆ ಇಲ್ಲೇನ್ GTC GAC ಓದಿರೋ, ಇಲ್ಲಿ ಕೂಡ GTC GAC ಸೇಮ್, GTC GAC. ಹಾಗೆ ಎರಡು ಫಾರ್ವರ್ಡ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಒಂದೇ ಪರ್ಟಿಕ್ಯುಲರ್ ಓರಿಯಂಟೇಷನ್ ಅಲ್ಲಿ ಸೇಮ್ ಸೀಕ್ವೆನ್ಸ್ ಅನ್ನು ಹೊಂದಿದ್ರೆ ಆ ಪೀಸ್ ಆಫ್ DNA ಗೆ ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅನ್ಬೇಕು. ಸೊ ದಟ್ ಇಸ್ ಅ ಸ್ಪೆಷಲ್ ಟೈಪ್ ಆಫ್ ಸೀಕ್ವೆನ್ಸ್ ಆನ್ DNA ದಟ್ ಈಸ್ ರೆಕಗ್ನೈಸ್ಡ್ ಬೈ ಅವರ್ ರೆನ್ಸ್. ನಮ್ಮ ರೆನ್ಸ್ ಗಳನ್ನ ರೆಕಗ್ನೈಸ್ ಮಾಡ್ತವೆ. ದಟ್ ಈಸ್ ವೈ ದೇ ಆರ್ ಕಾಲ್ಡ್ ರೆಕಗ್ನಿಷನ್ ಸೀಕ್ವೆನ್ಸ್. ಓಕೆ, ಹಾಗೆ ನಮ್ಮ EcoR ನೋಡಿ, EcoR ಬಂದ್ರೆ ಇದರ ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್ GAATTC. ಇದನ್ನ ಎಕ್ಸಾಂಪಲ್ ತರ ನಮ್ಮ ಬುಕ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಕ್ಕಿಂತ ನೇಮ್ ದ ರೆಕಗ್ನಿಷನ್ ಸೀಕ್ವೆನ್ಸ್ ಆಫ್ EcoR ಫಸ್ಟ್ ಅಂತ ಒಂದ್ಸರಿ ಎಕ್ಸಾಮ್ ಕೇಳಿದ್ದಾರೆ 1 ಮಾರ್ಕಿಗೆ. ಹಾಗಾಗಿ ರೆಕಗ್ನಿಷನ್ ಸೀಕ್ವೆನ್ಸ್ ಗಳು ಗೊತ್ತಿರ್ಬೇಕು ಯಾರ್ಯಾರು ಅಂತ. ಇದು ಅಷ್ಟೇ ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್ ನೋಡಿ. 5' to 3' ಓದ್ಬೇಕು, 3' to 5' ಓದಂಗಿಲ್ಲ. ಅಥವಾ 3' to 5' ಓದಿದ್ರೆ ಅದನ್ನೇ ತಗೊಳ್ಳಿ, ಆ ಓರಿಯಂಟೇಷನ್ ನಲ್ಲಿ ಓದ್ಕೊಳ್ಳಿ. ಓಕೆ ನೋಡಿ, 5' to 3' GAATTC ಮತ್ತೆ 5' GAATTC. So that can be read same both forward and backward in one particular orientation, that is 5' to 3'. So antavana palindromic sequence anbeko. So here REN they having a very good property to identify the palindromic sequence and cleave the palindromic sequence. They cleave it in a sticky ends or blunt ends. ನೋಡಿ, ಒಂದು DNA ನ ಸ್ಟಿಕಿ ಎಂಡ್ಸ್ ಎಲ್ಲ ಕಟ್ ಮಾಡಬಹುದು, ಬ್ಲಂಟ್ ಎಂಡ್ಸ್ ಎಲ್ಲ ಕಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ಇದು ಒಂದು DNA ಸೀಕ್ವೆನ್ಸ್ ಅಂತಂದ್ರೆ ಅದನ್ನ ಈ ತರ ಸ್ಟಿಕಿ ಎಂಡ್ಸ್ ಎಲ್ಲ ಕಟ್ ಮಾಡಬಹುದು. ನೋಡಿ, ಈ ತರ ಸ್ಟಿಕಿ ಎಂಡ್ಸ್ ಅಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಒಂದು ಹ್ಯಾಂಗಿಂಗ್ ಕೌಂಟರ್ ಪಾರ್ಟ್ ಉಳಿಯುತ್ತೆ, ಈ ಕಡೆ ಒಂದು ಹ್ಯಾಂಗಿಂಗ್ ಕೌಂಟರ್ ಪಾರ್ಟ್ ಉಳಿಯುತ್ತೆ. ಹಂಗೆ ಕೌಂಟರ್ ಪಾರ್ಟ್ ಉಳಿದ್ರೆ ಅವು ಸ್ಟಿಕಿ ಎಂಡ್ಸು. ಅದ್ ಬಿಟ್ಟು ಬೇಕಾದ್ರೆ ಬ್ಲಂಟ್ ಎಂಡ್ ತರ ಕಟ್ ಮಾಡಿ. ಈಗ ಸ್ಟಿಕ್ ಎಂಡ್ ಇನ್ನೊಂದ್ಸರಿ ನೋಡಿದ್ರೆ ನೀವೀಗ ನೋಡಿ, ಸ್ಟಿಕ್ ಎಂಡ್ ಅಲ್ಲಿ ಈ ತರ ಕಟ್ ಮಾಡಿರ್ತಕ್ಕಂಥದ್ದು ಪೀಸ್ ಅನ್ನ ನೋಡಿದ್ರೆ ನೀವು ಎಸ್ ಹೀಗೆ ಸ್ಟಿಕ್ ಎಂಡ್ ಬಂದಿರ್ತಕ್ಕಂಥದ್ದು ಊಹೆ ಮಾಡ್ಕೋಬೇಕು ನೀವು. ಇದೊಂದು ಫೋಟೋ ಹಾಕಿರ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ನೋಡಿ, ಇದು ಸ್ಟಿಕ್ ಎಂಡ್, ಇದು ಸ್ಟಿಕ್ ಎಂಡ್. ಈ ತರ ಕಟ್ ಮಾಡೋದು ಒಂದು ಜಾತಿಯ ರೆನ್ಗಳು ಹಾಕಿ ಕಟ್ ಮಾಡ್ತವೆ. ಇನ್ನೂ ಕೆಲವು ರೆನ್ಗಳು ಬ್ಲಂಟ್ ಎಂಡ್ ಅಲ್ಲಿ ನೇರವಾಗಿ ಅದನ್ನ DNA ನ ಹೀಗೆ ಕಟ್ ಮಾಡಿ ನಡಿ ಅಂದ್ಬಿಡ್ತಾವೆ. ಎಸ್, ಇದು ಬ್ಲಂಟ್ ಎಂಡ್. ಓಕೆ ನೋಡಿ, ಇದು ಬ್ಲಂಟ್ ಎಂಡ್ ಅಲ್ಲಿ ಕಟ್ ಮಾಡ್ತಕ್ಕಂಥದ್ದು. ಓಕೆ, ಸ್ಟಿಕ್ ಎಂಡ್ ಅಲ್ಲಾದ್ರೆ ಇಟ್ ಈಸ್ ಈಸಿ ಟು ಜಾಯಿನ್ ಆರ್ ಲಿಗೇಟ್ ಬೋತ್ ದ DNA ಆರ್ ವೆದರ್ ಒನ್ ಪೀಸ್ ಇಸ್ ಫಾರಿನ್ DNA, ಒನ್ ಇಸ್ ಹೋಸ್ಟ್ DNA. ಆತರ ಯಾರಾದ್ರೂ ಒಬ್ರಿಗೊಬ್ರು ನಾವು ಲಿಗೇಟ್ ಮಾಡೋದಾದ್ರೆ, ಒಬ್ರಿಗೊಬ್ರು ನಾವು ಜಾಯಿನ್ ಮಾಡಿಸೋದಾದ್ರೆ, ಅವಾಗ ಇಲ್ಲಿ ಜಾಯಿನ್ ಮಾಡೋ ಕೆಲಸನೇ ಇಲ್ಲಿ ನಡೆಯೋದು. ಬಯೋಟೆಕ್ನಾಲಜಿ ಅದೇ ಕೆಲಸ ನಡೆಯೋದು. ಅದಕ್ಕಾಗಿ ನೀವೆಲ್ಲ ಕರೆಕ್ಟ್ ಗೊತ್ತಿರಬೇಕು. ಇವ್ಯಾಕೆ ಇವೆಲ್ಲ ಮಾತಾಡ್ತಿದೀವಿ ಅಂದ್ರೆ, ನಾವೀಗ ರಿಕಮೆಂಡ್ DNA ಟೆಕ್ನಾಲಜಿಯಲ್ಲಿ ರಿಕಮೆಂಡ್ DNA ತಯಾರು ಮಾಡಬೇಕು. ಸೊ ಅದಕ್ಕಾಗಿ ಇವೆಲ್ಲ ಸೋರ್ಸ್ಗಳು ನಾವು ಈಗಲೇ ಅರ್ಥ ಮಾಡ್ಕೊಂತಿರೋದು. ಈ ತರ ಬ್ಲಂಟ್ ಎಂಡ್ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು, ಬಟ್ ಇವೆಲ್ಲವನ್ನು ಕೂಡ ಜಾಯಿನ್ ಮಾಡ್ಲಿಕ್ಕೆ DNA ಲಿಗೇಸೆಗಳು ಬರ್ತವೆ ಜಾಯಿನ್ ಮಾಡೋದು. ಅವು ಅಲ್ಲಿ ATP ಎನರ್ಜಿ ಬಳಸ್ಕೊಂಡು ಜಾಯಿನ್ ಮಾಡ್ತಾರೆ. ಓಕೆ, ಸೊ ಅಲ್ಲಿ DNA ಲಿಗೇಸೆ ಬರ್ಬೋದು, ಅಥವಾ ಅದೇ ಜಾಗದಲ್ಲಿ ಬೇರೆ ಬ್ಲಂಟ್ ಎಂಡ್ ಸೇರ್ಸೋಕ್ಕೂ ಕೆಲವು ಇರ್ತವೆ, ಅಥವಾ ಸ್ಟಿಕ್ ಎಂಡ್ ಸೇರ್ಸೋಕೆ ಕೆಲವು ಇರ್ತವೆ. ಸೊ ಎರಡನ್ನೂ ಸೇರ್ಸೋ ಕೆಲವು ಇರ್ತವೆ ಲಿಗೇಸೆಗಳು, ಅಥವಾ
ಅವೆಲ್ಲ ಸ್ಟಿಚಿಂಗ್ ಮಾಲಿಕ್ಯೂಲ್ ಅಥವಾ ಮಾಲಿಕ್ಯುಲರ್ ಗ್ಲೂ ಅಂತ ಕರಿತೀವಲ್ಲ ಅವ್ರು ಜಾಯಿನ್ ಮಾಡ್ಲಿಕ್ಕೆ. ಸ್ಟಿಕ್ಕಿ ಎಂಡ್ಸ್ ಆದ್ರೆ ತುಂಬಾ ಈಸಿ ಆಗುತ್ತೆ ಕೌಂಟರ್ಫೈಲ್ ಜಾಯಿನ್ ಮಾಡಕ್ಕೆ. ಓದ್ ಕ್ಲಾಸಲ್ಲಿ ಹೇಳಿದ್ದೀನಿ. ಈ ತರ ಬ್ಲೆಂಡ್ ಎಂಡ್ ಎಲ್ಲ ಕಟ್ ಮಾಡಬಹುದು, ಸ್ಟಿಕ್ಕಿ ಎಂಡ್ಸ್ ಎಲ್ಲ ಕಟ್ ಮಾಡಬಹುದು. ಆ ತರ ಕಟ್ ಮಾಡ್ತಕ್ಕಂಥದ್ದು ಇವರ ಸ್ಪೆಷಾಲಿಟಿ. ಓಕೆ ರೈಟ್. ಸೊ ಈಗ ಈ ಹಿಂಡ್ ಸೆಕೆಂಡ್ ವೆರಿ ಫಸ್ಟ್ ಡಿಸ್ಕವರ್ಡ್ ಏನಲ್ವಾ, ಸೊ ಇದು ಈ ಬ್ಯಾಕ್ಟೀರಿಯಾ ಪಡ್ಕೊಂಡಿರ್ತಕ್ಕಂಥದ್ದು. ಅದರ ರೆಕಗ್ನಿಷನ್ ಸೀಕ್ವೆನ್ಸ್ ನೋಡಿದ್ರೆ ಹಾಗೆ ಸೈಟ್ ಆಫ್ ಕ್ಲೀವೇಜ್ ಎಲ್ಲಿ ಅದೇ ಇದೇನೋ ರಿಸ್ಟ್ರಿಕ್ಷನ್ ಸೈಟ್ ಅಂದ್ರು. ಸೊ ಲೊಕೇಶನ್ ರಿಕಗ್ನೈಸ್ಡ್ ಬೈ ದ ರನ್ ಫಾರ್ ಅಟ್ಯಾಚ್ಮೆಂಟ್. ನೋಡಿ ರೆಕಗ್ನಿಷನ್ ಸೈಟ್ ಯಾವುದು, ಸಿ ಮತ್ತೆ ಜಿ ನಡುವೆ ಐತೆ ನೋಡಿ. ಇಲ್ಲಿ ಸಿ ಮತ್ತೆ ಜಿ ಈ ಸ್ಟ್ರಾಂಡ್ ಅಲ್ಲಿ, ಇನ್ನೊಂದು ಸ್ಟ್ರಾಂಡ್ ಅಲ್ಲಿ ಕೂಡ ಸಿ ಮತ್ತು ಜಿ ನಡುವೆ ಇರಬೇಕು. ನೋಡಿ ಸಿ ಮತ್ತೆ ಜಿ ನಡುವೆ ಇದರ ರೆಕಗ್ನಿಷನ್ ಸೈಟ್ ಇದೆ, ಅಥವಾ ಆ ಒಂದು ಪಾಯಿಂಟ್ ಅಟ್ಯಾಚ್ಮೆಂಟ್ ಆಗಿ ಅಲ್ಲಿ ಅದು ಕ್ಲೀವ್ ಮಾಡುತ್ತೆ ಅಂತ ಅದರ ಅರ್ಥ. ಸೊ ಈ ತರ ಇದೇನು ಸೈಟ್ ಆಫ್ ಕ್ಲೀವೇಜ್, ಯಾವುದು ಸಿ ಮತ್ತೆ ಜಿ ನಡುವೆ ಈ ಸೈಟ್ ಆಫ್ ಕ್ಲೀವೇಜ್ ಇದೆ. ಹಾಗೆ ಇಲ್ಲಿ ಬನ್ನಿ, ಜಿ ಮತ್ತೆ ಸಿ, ಜಿ ಮತ್ತೆ ಸಿ ಇಲ್ಲೂ ಅಷ್ಟೇ, ಬಟ್ ಸೀಕ್ವೆನ್ಸ್ ರೆಕಗ್ನೈಸ್ ಸೀಕ್ವೆನ್ಸ್ ಬೇರೆ ಅಲ್ಲಿ ಇಲ್ಗೋ. ಬಟ್ ಇಲ್ಲೇನಪ್ಪ ಅಂದ್ರೆ ಇವೆರಡು ಒಂದೇ ಸೇಮ್ ಪಾಯಿಂಟ್ ಅಲ್ಲೇ ಇರೋದ್ ನೆನ್ಪಿಟ್ಟ. ಸಿ ಮತ್ತೆ ಜಿ ಒಂದೇ ಲೈನ್ ಅಲ್ಲಿ ಇರೋದ್ರಿಂದ ಬ್ಲಂಟ್ ಎಂಡ್ ಅಲ್ಲಿ ಕಟ್ ಮಾಡ್ತವೆ. ಇಲ್ಲಿ ನೋಡಿ ಪ್ರಾಡಕ್ಟ್ ಏನ್ ಬಂದಿದೆ. ಸೊ ನಮ್ಮ ಹಿಂಡ್ ಸೆಕೆಂಡ್ ಈ ರೆಕಗ್ನಿಷನ್ ಸೀಕ್ವೆನ್ಸ್ ಅನ್ನು ಕಟ್ ಮಾಡಿದರೆ, ಸೊ ಮಧ್ಯಕ್ಕೆ ಬ್ಲಂಟ್ ಎಂಡ್ ಕಟ್ ಮಾಡುತ್ತೆ ನೋಡಿ. ಇದು ಈ ಪೀಸ್ ಬೇರೆ, ಈ ಪೀಸ್ ಬೇರೆ, ಬ್ಲಂಟ್ ಎಂಡ್ ಅಲ್ಲಿ ಕಟ್ ಮಾಡುತ್ತೆ ನೋಡಿ. ಬ್ಲಂಟ್ ಎಂಡ್ಸ್ ಬರುತ್ತೆ ಈ ತರ. ಬ್ಲಂಟ್ಸ್ ಎಂಡ್ ಸೆಕೆಂಡ್ ಬ್ಲಂಟ್ ಎಂಡ್ಸ್ ಅಲ್ಲಿ ಕಟ್ ಮಾಡುತ್ತೆ. ಸೊ ಇದು ಒಂದು ರೀತಿಯಲ್ಲಿ ಅವು ಕಟ್ ಮಾಡ್ತಕ್ಕಂಥದ್ದು ಅಥವಾ ಕ್ಲೀವ್ ಮಾಡ್ತಕ್ಕಂಥದ್ದು. ಅಂದ್ರೆ ಸೆಟ್ ಆಫ್ ಕ್ಲೀವೇಜ್ ಕೂಡ ಎಲ್ಲ ಕಡೆ ತೋರಿಸಿವಂತ. ಇದೇ ತರ ಆಲು ಸೆಕೆಂಡ್ ಇದು ಯಾವ ಬ್ಯಾಕ್ಟೀರಿಯಾ ನೋಡು, ಆರ್ಥ್ರೋಬ್ಯಾಕ್ಟರ್ ಲ್ಯೂಟಿಯಸ್. ಆರ್ಥ್ರೋಬ್ಯಾಕ್ಟರ್ ಲ್ಯೂಟಿಯಸ್ ಇಂದ ಇದನ್ನ ನಾವು ಈ ರನ್ ಅನ್ನು ಪಡ್ಕೊಂಡಿವಿ. ಆಲು ಫಸ್ಟ್ ಅನ್ನೋದು ಇದರ ರೆಕಗ್ನಿಷನ್ ಸೈಟ್ AGCT ಅಥವಾ ರಿವರ್ಸ್ ಅಲ್ಲಿ AGCT ನ ಪಡ್ಕೊಂಡಿದೀವಿ. ಸೊ ಇದು ಜಿ ಮತ್ತೆ ಸಿ ನಡುವೆ ಕಟ್ ಮಾಡ್ತದೆ, ಬಟ್ ಇದಕ್ಕೂ ಸೀಕ್ವೆನ್ಸ್ ಚೇಂಜ್ ಇದೆ ನೆನಪಿರ್ಲಿ. ಸೊ ಹಾಗೆ ಇದು ಕೂಡ ಬ್ಲಂಟ್ ಎಂಡ್ ಅಲ್ಲೇ ಕಟ್ ಮಾಡಿದೆ. ಬ್ಲಂಟ್ ಎಂಡ್ ಅಲ್ಲಿ ಇವರಿಬ್ರು ಬ್ಲಂಟ್ ಎಂಡ್ ಅಲ್ಲಿ ಕಟ್ ಮಾಡಿರ್ತಕ್ಕಂಥವ್ರು. ಇನ್ನ ಈಕೋ ಆರ್ ನಮ್ಮ ಬುಕ್ ಅಲ್ಲಿ ಒಂದು ಎಕ್ಸ್ಪ್ಲೇನ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ಸೊ ಈಕೋ ಆರ್ ಫಸ್ಟ್ ಇದೆಯಲ್ಲ, ಇವನ್ ತಗೊಂಡ್ರೆ ಎಸ್ಚೆರಿಚಿಯಾ ಕೋಲಿ ಈ ಬ್ಯಾಕ್ಟೀರಿಯಾ ಪಡ್ಕೊಂಡಿದ್ದು. ಸೊ ಎಸ್ಚೆರಿಚಿಯಾ ಕೋಲಿ RY13 ಅಂತಕ್ಕಂಥ ಪೂರ್ತಿ ಇದ್ರ ಹೆಸರು. ಓಕೆ, ಇದನ್ನ ತಗೊಂಡು GAATTC ಕಟ್ ಮಾಡಿರೋದು. ಇದನ್ನ ಎಕ್ಸಾಂಪಲ್ ಕೂಡ ಸಮೇತ ಹಾಕಿದೀವಿ. ಇದು ನಮ್ಮ ಬುಕ್ ಅಲ್ಲಿ ಫೋಟೋ ಕೂಡ ಸ್ಟೆಪ್ ವೈಸ್ ಕೊಟ್ಟಿದೀವಿ, ಅದು ನೋಡ್ಕೊಳ್ಳಿ. ನಾನು ಫೋಟೋ ಹಾಕಿರ್ತಿರ್ಬೇಕಾದ್ರೆ. ಓಕೆ, ಇಲ್ಲಿ ಸ್ಟಿಕ್ಕಿ ಎಂಡ್ ಅಲ್ಲಿ ಕಟ್ ಮಾಡ್ತಾರೆ, ದಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಏನಂದ್ರೆ ಲಿಟ್ಲ್ ಅವೇ ಫ್ರಮ್ ದ ಸೆಂಟರ್ ಆಫ್ ದ ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಈ GAATTC ಇದೆಯಲ್ಲ, GAA ಇದು ಸೆಂಟ್ರು, TTC ಇಲ್ಲಿಗಿಂತ ಲಿಟ್ಲ್ ಅವೇ ಇಲ್ಲಿಗೆ, ಅಥವಾ ಇಲ್ಲೇ ತಗೊಂಡು ಕೂಡ CTT ಆಮೇಲೆ A. ಸೊ ಇಲ್ಲಿಗಿಂತ ಸ್ವಲ್ಪ ಮುಂದಕ್ಕೆ, ಅಂದ್ರೆ ಪಾಲಿಂಡ್ರೋಮಿಕ್ ಸೀಕ್ವೆನ್ಸಿನ ಸೆಂಟರ್ ಇಂದ ಲಿಟ್ಲ್ ಅವೇ ಫ್ರಮ್ ದ ಸೆಂಟರ್ ಅಂದ್ರೆ ಸ್ವಲ್ಪ ದೂರಕ್ಕೆ ಕಟ್ ಮಾಡಿದ್ರೆ ಸ್ಟಿಕ್ಕಿ ಎಂಡ್ಸ್ ಬರ್ತವೆ. ಈ ತರ ಸ್ಟಿಕ್ಕಿ ಎಂಡ್ಸ್ ಅನ್ನು ಕಟ್ ಮಾಡೋದ್ರಲ್ಲಿ ಈಕೋ ಆರ್ GAATTC ಅನ್ನ ಕಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಕಾಣ್ತಿದೆ. ಸ್ಟಿಕ್ಕಿ ಎಂಡ್ಸ್ ಇದೆ, ಇವು ಬ್ಲಂಟ್ ಎಂಡ್, ಇದು ಸ್ಟಿಕ್ಕಿ ಎಂಡ್ಸ್. ಹಾಗೇನೆ ಬಾಂಬ್ H ಫಸ್ಟ್, ಇದು ಬ್ಯಾಸಿಲಸ್ ಅಮಿಲೋಲಿಕ್ವಿಫೇಸಿಯನ್ಸ್. ಬ್ಯಾಸಿಲಸ್ ಅಮಿಲೋಲಿಕ್ವಿಫೇಸಿಯನ್ಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾ ಅದರಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಇದು ಕೂಡ GGATCC ಅದರ ಸೀಕ್ವೆನ್ಸ್ ನೋಡ್ತಾ ಇದ್ದೀರಾ. ಸೊ ಕಟ್ ಮಾಡಿದ್ರು ಕೂಡ ಸ್ಟಿಕ್ಕಿ ಎಂಡ್ ಅಲ್ಲಿನೇ ಜಿ ಮತ್ತೆ ಜಿ ನಡುವೆ ಕಟ್ ಮಾಡುತ್ತಿದ್ದು. ಜಿ ಮತ್ತು ಜಿ, ಇದು ಜಿ ಮತ್ತು ಎ. ಹಾಗೇನೆ ಹಿಂಡ್ ಥರ್ಡ್. ಸೊ ಹಿಂಡ್ ಥರ್ಡ್ ಹಿಮೋಫಿಲಸ್ ಇನ್ಫ್ಲೂಯೆಂಜೆ, ಸೇಮ್ ಇಲ್ಲೇನಿತ್ತು ಅದೇ ಸೀಕ್ವೆನ್ಸ್ ಅಲ್ಲಿನೇ, ಆರ್ಡರ್ಗಳು ಬೇರೆ ಮಾತ್ರ. ಸೊ ಅದೀಗ ಮಾತಾಡೋಣ. ಸೊ ಇದು ಇನ್ನೊಂದು ಸೀಕ್ವೆನ್ಸ್ ಅನ್ನು ಹೊಂದಿದೆ. ಇದರ ಸೀಕ್ವೆನ್ಸ್ ನೋಡ್ಕೊಳ್ಳಿ, ರೆಕಗ್ನಿಷನ್ ಸೀಕ್ವೆನ್ಸ್. ಸೊ AAGCTT ಇಲ್ಲಿ AA ನಡುವೆ ಇದು ಕ್ಲೀವ್ ಮಾಡ್ತದೆ, ಹಾಗಾಗಿ ಇಲ್ಲಿ ಕೂಡ ಸ್ಟಿಕ್ಕಿ ಎಂಡ್ ಬರ್ತವೆ. ಸೊ ಇವು ಕೆಲವು ಎಕ್ಸಾಂಪಲ್ಸ್ ನಾವು ನೋಟ್ ಮಾಡಿದೀವಿ. ಓಕೆ, ಬಟ್ ಈಕೋ ಆರ್ ಫಸ್ಟ್ ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇಷ್ಟೆಲ್ಲ ನಾವು ಬರ್ದ್ರ ಉದ್ದೇಶ ಇವು ಎಷ್ಟನ್ನು ಕೂಡ ನೋಡ್ಕೊಳಕ್ ಅನುಕೂಲ ಆಗುತ್ತೆ ಅಂತ. ಇನ್ನೊಂದು ನಮ್ಮ ಟೆಕ್ಸ್ಟ್ ಬುಕ್ ಇದ್ರೆ ಬಹಳ ಇಂಪಾರ್ಟೆಂಟ್, ಹೋದ್ ಸರಿ ಬಿಫೋರ್ ಲಾಸ್ಟ್ ಇಯರ್ ಕೇಳಿದಂತ ಕ್ವಶನ್ ಏನಪ್ಪ ಅಂದ್ರೆ, ಸೊ ವಾಟ್ ಆರ್ ದ ವೇರಿಯಸ್ ಕ್ರೈಟೀರಿಯಾ ದಟ್ ಆರ್ ಕನ್ಸಿಡರ್ ವೈಲ್ ನೇಮಿಂಗ್ ರನ್. ಸೊ ಇದನ್ನ ಈ ಸಾರಿ ಕ್ವಶನ್ ಕೇಳಿದ್ರು. ಸೊ ರಿಸ್ಟ್ರಿಕ್ಟೆಡ್ ಎಂಡೋನ್ಯೂಕ್ಲಿಯಸ್ಗಳನ್ನ ನೇಮಿಂಗ್ ಮಾಡಕ್ಕೆ, ಹೆಸರು ಕೊಡ್ಲಿಕ್ಕೆ ಎಲ್ಲ ಕೊಟ್ಟಿವಲ್ಲ. ಹಿಂಡ್ ಸೆಕೆಂಡು, ಆಲು ಫಸ್ಟ್, ಈಕೋ ಆರ್ ಫಸ್ಟ್, ಆಮೇಲೆ ಬಾಂಬ್ H ಫಸ್ಟ್, ಹಿಂಡ್ ಸೆಕೆಂಡು, ಅಥವಾ PST ಫಸ್ಟ್, PVU1, PVU2 ಹೀಗೆಲ್ಲ ಹೆಸರು ಕೊಟ್ಟಿದೀವಿ. ಕೆಲವು ಕೂಡ ಸಾಲ್ ಫಸ್ಟ್, ಕ್ಲಾ ಫಸ್ಟ್ ಹೀಗೆಲ್ಲ. ಸೊ ಇವಕ್ಕೆಲ್ಲ ಹೆಸರು ಹೆಂಗ್ ಕೊಡ್ತಾರೆ, ಯಾವ ಆಧಾರ ಮೇಲೆ ಕೊಡ್ತಾರೆ ಅಂತಕ್ಕಂಥದ್ದು, ಅದಕ್ಕೆ ಕೆಲವು ರೂಲ್ಸ್ ಗಳನ್ನ ನಮ್ಮ ಬುಕ್ ಅಲ್ಲಿ ನೋಟ್ ಮಾಡಿದ್ದಾರೆ. ಸೊ ಆ ರೂಲ್ಸ್ ಪ್ರಕಾರ ನಾವು ನೇಮಿಂಗ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಏನಪ್ಪ, ರೂಲ್ ನಂಬರ್ 1, ಇವ್ರ ಹೆಸರು ತಗೋಬೇಕಾದ್ರೆ ದ ಫಸ್ಟ್ ಲೆಟರ್ ನೋಡಿ, H ಇದೆ, A ಇದೆ, E ಇದೆ, B ಇದೆ, ಈ ತರ ಫಸ್ಟ್ ಲೆಟರ್ ಆಫ್ ದ
name of the restricted endonuclease is come from its genus name. The first letter of its genus name is taken for the naming of a wren. ನೋಡಿದ್ರೆ genus ನ ಮೊದಲನೇ ಅಕ್ಷರವನ್ನ ಲೆಟರ್ ಅನ್ನ ತಗೊಳ್ತಾರೆ. ಹಾಗೆ ಫಸ್ಟ್ ಲೆಟರ್ ಇಟ್ ಡಿರೈವ್ ಫ್ರಮ್ ದ ಜೀನಸ್ ನೇಮ್. ಓಕೆ, ಅದರ ಜೀನಸ್ ನೇಮ್ ಇಂದ ನೋಡಿ ಎಚ್ ಅಂದ್ರೆ ಹಿಮೋಫಿಲಸ್ ಅಂತ ನೋಡಿ. ಹಿಮೋಫಿಲಸ್ ಜೀನಸ್ ನೇಮ್, ಜೀನಸ್ ಸ್ಪೀಸೀಸ್. ಇಲ್ಲಿ ಜೀನಸ್ ಹಿಮೋಫಿಲಸ್ ಅಲ್ಲಿಂದ ಎಚ್ ಅಂತ ತಗೊಂಡಿರೋದು. ಹಾಗೇನೆ ಅಲ್ಲೂ ನೋಡಿ ಆರ್ಥ್ರೋಬ್ಯಾಕ್ಟರ್ ಇಂದ ಜೀನಸ್ ಇಂದ ತಗೊಳ್ಳೋದು ಏನ, ಇ ಎಸ್ಚಿರಿಚಿಯಾ ಅಲ್ಲಿಂದ ತಗೊಂಡಿರೋದು, ಬಿ ಸೊ ಬ್ಯಾಸಿಲಸ್ ಇಂದ, ಎಚ್ ಹಿಮೋಫಿಲಸ್. ಹಾಗಾದ್ರೆ ಫಸ್ಟ್ ಲೆಟರ್ ಕಮ್ ಫ್ರಮ್ ಇಟ್ಸ್ ಅ ಜೀನಸ್ ನೇಮ್. ದಟ್ ಇಸ್ ಅ ಫಸ್ಟ್ ರೂಲ್ ನಂಬರ್ 1. ಮೊದಲನೇ ರೂಲ್ ಅದು. ಎರಡನೇ ರೂಲ್, ದಿಸ್ ಜೀನಸ್ ನೇಮ್ ಇಸ್ ಫಾಲೋಡ್ ಬೈ 2 ಸ್ಮಾಲ್ ಲೆಟರ್ಸ್. ಸೊ ದಟ್ ಫಸ್ಟ್ ಲೆಟರ್ ಇಸ್ ಫಾಲೋಡ್ ಬೈ 2 ಸ್ಮಾಲ್ ಲೆಟರ್ಸ್. ಫಸ್ಟ್ ರೂಲ್ ಕ್ಯಾಪಿಟಲ್ 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 ಇರಬೇಕು. ನೆಕ್ಸ್ಟ್ 2 ಲೆಟರ್ಸ್ ಸ್ಮಾಲ್ ಲೆಟರ್ ಇರ್ತವೆ. ಅಲ್ಲಿ ನೋಡಿ ಐ ಎನ್ ಇದೆ ಅಥವಾ ಎಲ್ ಯು ಇದೆ, ಸಿ ಒ ಇದೆ, ಎ ಎಂ ಇದೆ. ಇವರೆಲ್ಲರೂ ಕೂಡ ಏನು ನೆಕ್ಸ್ಟ್ 2 letters. Those are 2 letters of small letters that are taken from its species name. ನೋಡಿ ಸ್ಪೀಸೀಸ್ ಇಂದ ತಗೊಂಡಿರ್ತಕ್ಕಂಥ ಸೆಕೆಂಡ್ ಇರ್ತಕ್ಕಂಥದ್ದು ಐ ಎನ್ ಅಂದ್ರೆ ಇನ್ಫ್ಲೂಯೆಂಜೆ. ಇನ್ಫ್ಲೂಯೆಂಜೆ ಇಂದ ಐ ಎನ್ ತಗೊಂಡಿದ್ವಿ. ಹಾಗೆ ಎಲ್ ಯು ಅದು ಲೂಟಿಯಸ್ ಇಂದ ತಗೊಂಡಿರ್ತಕ್ಕಂಥದ್ದು. ಸಿ ಒ ಅದು ಕೋಲಿ. ಓಕೆ, ಈ ಚಿರ್ಚಿಯಾ ಕೋಲಿ, ಕೋಲಿಗೆ ತಗೊಂಡಿರೋದು. ಹಾಗೆ ಎ ಎಂ ಅನ್ನೋದು ಅಮಿಲೋ ಲಿಕ್ವಿಫೇಸಿಯನ್ಸ್ ಇಂದ ತಗೊಂಡಿರೋದು. ಹೀಗೆ ಸೆಕೆಂಡ್ 2 ಸ್ಮಾಲ್ ಲೆಟರ್ಗಳನ್ನ ಸೊ ಅದರ ಸ್ಪೀಸೀಸ್ ನೇಮ್ ಇಂದ ತಗೊಂಡಿರ್ಬೇಕು. ರೂಲ್ ನಂಬರ್ 1 ನಲ್ಲಿ ಫಸ್ಟ್ ಲೆಟರ್ ಅದರ ಜೀನಸ್ ಇಂದ, ನಂಬರ್ 2 ಸೆಕೆಂಡ್ 2 ಲೆಟರ್ಸ್ ಅದರ ಸ್ಪೀಸೀಸ್ ತಗೊಂಡಿರ್ಬೇಕು. ಅದು ರೂಲ್. ಅದ್ರ ನೆಕ್ಸ್ಟ್ ಬರ್ತಕ್ಕಂಥ ಲೆಟರ್ ಏನಿದೆಯಲ್ಲ ಅದು ನೋಡಿ, ಇಲ್ಲಿ ಡಿ ಐತೆ, ಇಲ್ಲಿ ಯಾವುದು ಅದರ ಸ್ಟೇನ್ ಕೊಟ್ಟಿಲ್ಲ, ಇಲ್ಲಿ ಆರ್ ಐತೆ, ಓಕೆ, ಹೆಚ್ ಐತೆ. ಹೀಗೆ ಅಲ್ಲಿ ಅದ್ರ ನೆಕ್ಸ್ಟ್ ಅಂದ್ರೆ ದಿಸ್ ಸ್ಪೀಸೀಸ್ ನೇಮ್ ಇಟ್ ಈಸ್ ಫಾಲೋಡ್ ಬೈ ದ ನೇಮ್, ಇಟ್ ಈಸ್ ಫಾಲೋಡ್ ಬೈ ಸೊ ಪರ್ಟಿಕ್ಯುಲರ್ ಲೆಟರ್ ಲೈಕ್ ಇಲ್ಲಿ ಆರ್ ಇದೆ ಅಲ್ವಾ, ಸೊ ಡಿ ಇದೆ ಅಥವಾ ಹೆಚ್ ಇದೆ, ಇವೇನಿವು. ಸೊ ಇಟ್ ಈಸ್ ದ ಸ್ಟ್ರೈನ್ ಫ್ರಮ್ ವಿಚ್ bacteria that wren is extracted. So this is the strain of that bacteria from which this enzyme is extracted. ಈ ಎಂಜೈಮ್ ಅನ್ನ ಆ ಬ್ಯಾಕ್ಟೀರಿಯಾದ ಯಾವ ಸ್ಟ್ರೈನ್ ಇಂದ ಪಡ್ಕೊಂಡಿದಾರೋ ಆ ಸ್ಟ್ರೈನ್ ಇದು ನೋಡಿ. ಈಗ ಇಲ್ಲಿ ಡಿ ಅನ್ನೋದು ನೋಡಿ ಆರ್ ಡಿ ಅಂತ ಬರ್ತೀವಿ ನೋಡಿ. ಸೊ ಹಿಮೋಫಿಲಸ್ ಇನ್ಫ್ಲೂಯೆಂಜಾ ಆರ್ ಡಿ, ಆರ್ ಡಿ ಅಲ್ಲಿ ಡಿ ಅದರ ಈ ಡಿ ಇಲ್ಲಿ ತಗೊಂಡಿರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಆರ್ ಇದೆ, ಈಕೋ ಆರ್ ಫಸ್ಟ್ ಅಲ್ಲಿ ನೋಡಿ RY13 ಇದರ ಸ್ಟ್ರೈನ್. ಸೊ ಇದರ ಸ್ಟ್ರೈನ್ RY13 ಅಂತ. ಆ RY13 ಇಂದ ನಾವು ಇಲ್ಲಿ ಆರ್ ಅನ್ನು ತಗೊಂಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಎಚ್ ಅಂತಕ್ಕಂಥದ್ದು ಇಲ್ಲಿ ಹೆಚ್ ಅಂತ ತೋರಿಸಿ ನೋಡಿ, ಏನು ಬ್ಯಾಸಿಲಸ್ ಅಮಿಲೋ ಲಿಕ್ವಿಫೇಸಿಯನ್ಸ್ ಹೆಚ್ ಅಂತ. ಸೊ ಆ ಹೆಚ್ ನ ಸ್ಟ್ರೈನ್, ಬ್ಯಾಕ್ಟೀರಿಯಾ ಸ್ಟ್ರೈನ್ ಇಂದ ಈ ಒಂದು ರೆನ್ ತಗೊಂಡದ್ದು. ಹಾಗೆ ಇಲ್ಲಿ ಇದು ಒಂದ್ ಸೆಕೆಂಡ್ ಡಿ ಅಂತಂದ್ರೆ ಒಂದ್ ಸೆಕೆಂಡ್ ಇಲ್ಲಿ ಆರ್ ಡಿ ಅಂತ ತಗೊಂಡಿರೋದು. ಸೊ ದಟ್ ಈಸ್ ಅಲ್ಲಿಗೆ 3ನೇ ರೂಲು. ಕೊನೆಯದು ದ ರೋಮನ್ ನಂಬರ್ ನೋಡಿ, ರೋಮನ್ ಸೆಕೆಂಡ್, ಫಸ್ಟ್, ಇದು ಥರ್ಡ್. ಸೊ ಇದೇನಿದು ದ ರೋಮನ್ ನಂಬರ್ಸ್ ದಟ್ ಆರ್ ಫಾಲೋಡ್ ದ ನೇಮ್ ಇಸ್ ಫಾಲೋಡ್ ಬೈ ಪರ್ಟಿಕ್ಯುಲರ್ ರೋಮನ್ ನಂಬರ್ಸ್. ದೋಸ್ ಆರ್ ರೋಮನ್ ನಂಬರ್ಸ್. ಸೊ ಇಟ್ ಈಸ್ ದ ಆರ್ಡರ್, ಯಾವ ಆರ್ಡರ್ ಅಲ್ಲಿ ಈ ಎಂಜೈಮ್ ಅನ್ನ ಮಾಡಿದ್ದಾರೆ ಅಂತ ನೋಡಿ. ಹಿಂಡ್ ಅಲ್ಲಿನೇ 2 ಇದಾವೆ, ಹಿಂಡ್ ಸೆಕೆಂಡ್, ಹಿಂಡ್ ಫಸ್ಟ್, ಹಿಂಡ್ ಥರ್ಡ್ ಹಂಗೆಲ್ಲ ಇರ್ತವೆ. ಹಾಗೆ ನಮ್ಮ ಈಕ್ವಾರ್ ಫಸ್ಟ್, ಈಕ್ವಾರ್ ಸೆಕೆಂಡ್ ಹಂಗೆಲ್ಲ ಇರ್ತವೆ. ಯಾವ ಆರ್ಡರ್ ಅಲ್ಲಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಅದು ಫಸ್ಟ್ ಕಂಡಿರೋದನ್ನ ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, ಹೀಗೆಲ್ಲ ಆರ್ಡರ್ಗಳು ಇರುತ್ತೆ. ಆರ್ಡರ್ ಇನ್ ವಿಚ್ ದ ಎಂಜೈಮ್ಸ್ ವಾಸ್ ಐಸೋಲೇಟೆಡ್ ಫ್ರಮ್ ದ ಸ್ಟ್ರೈನ್ ಆಫ್ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಆ ಸ್ಟ್ರೈನ್ ಪರ್ಟಿಕ್ಯುಲರ್ ಸ್ಟ್ರೈನ್ ಬ್ಯಾಕ್ಟೀರಿಯಿಂದ ಯಾವ ಆರ್ಡರ್ ಅಲ್ಲಿ ಇವನ್ನ ಐಸೋಲೇಟ್ ಮಾಡಿದ್ರು ಅದರ ಆದ್ಮೇಲೆ ರೋಮನ್ ಲೆಟರ್ ಫಸ್ಟ್, ಸೆಕೆಂಡ್, ಥರ್ಡ್ ಅಂತೆಲ್ಲ ಇಟ್ಕೊಂಡೋಗಿದ್ದಾರೆ. ಸೊ ದೀಸ್ ಆರ್ ದ ರೂಲ್ಸ್ ದಟ್ ಆರ್ ಫಾಲೋಡ್ ಸೊ ವೈಲ್ ನೇಮಿಂಗ್ ರೆನ್ಸ್. ಸೊ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ನಾವು ಡಿಸ್ಕಸ್ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ರೆಸ್ಟ್ರಿಕ್ಟೆಡ್ ಎಂಡೋನ್ಯೂಕ್ಲಿಯೇಸೆ. ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ. ಇದಾದ್ಮೇಲೆ ಕೊನೆಯಲ್ಲಿ ಇದೇ ಈ ಎಂಜೈಮ್ ಮತ್ತೆ ಎಂಜೈಮ್ ಅದೇ DNA ಲಿಗೇಸೆ ಬಳಸ್ತಾರೆ ಅಂತ ಹೇಳಿದ್ವಿ ನಾವು. ಈ DNA ಲಿಗೇಸೆ ಅಥವಾ T4 DNA ಲಿಗೇಸೆ ಇವೆಲ್ಲವೂ ಏನಪ್ಪಾ ಅಂದ್ರೆ ದೇ ಹೆಲ್ಪ್ಸ್ ಟು ಜಾಯಿನ್ ದ ಸ್ಟಿಕಿ ಎಂಡ್ಸ್ ಆರ್ ಬ್ಲಂಟ್ ಎಂಡ್ಸ್. ನೋಡಿ T4 DNA ಲಿಗೇಸೆ ಹೇಳಿದ್ವಲ್ಲ, ಅದು T4 ಬ್ಯಾಕ್ಟೀರಿಯೋಫೇಸ್ ತಗೊಳ್ತಕ್ಕಂಥದ್ದು, ಅಲ್ಲಿಂದ ತಗೊಳ್ಕೊಂಡಿರ್ತಕ್ಕಂಥದ್ದು ಎಂಜೈಮ್. ಅದು ಬ್ಲಂಟ್ ಎಂಡ್ ಅನ್ನ ಜಾಯಿನ್ ಮಾಡ್ಸಕ್ ಬಹಳ ಅನುಕೂಲ ಆಗುತ್ತೆ. ಬ್ಲಂಟ್ ಎಂಡ್ ಸಿಕ್ ಎರಡು ಮಾಡಿದ್ರು ಕೂಡ ಬ್ಲಂಟ್ ಎಂಡ್ ಅನ್ನ ಸೊ T4 ಲಿಗೇಸೆ DNA ಲಿಗೇಸ್ ಹೆಲ್ಪ್ ಮಾಡುತ್ತೆ. ನಮ್ಮ ಲಿಗೇಸಿನ DNA ಲಿಗೇಸ್ ಎಲ್ಲ ಗೊತ್ತಿದೆ, ಗ್ಲೂ ಮಾಲಿಕ್ಯುಲರ್ ಗ್ಲೂ ಅಥವಾ ಸ್ಟಿಚಿಂಗ್ ಮಾಲಿಕ್ಯೂಲ್ ಅಂತ, ಅದು ಸ್ಟಿಕ್ ಎಂಡ್ಸ್ ಅನ್ನ ಜಾಯಿನ್ ಮಾಡ್ಕೊಡುತ್ತೆ. ಸೊ ದಿಸ್ ಈಸ್ ಹೌ these DNA ligase or T4 DNA ligase help in the
ಜಾಯ್ನಿಂಗ್ ಆಫ್ ದಿಸ್ ಬ್ಲಂಟ್ ಎಂಡ್ಸ್ ಆರ್ ಸ್ಟಿಕಿ ಎಂಡ್ಸ್ ಡ್ಯೂರಿಂಗ್ ರಿಕಮೆಂಡ್ DNA ಟೆಕ್ನಾಲಜಿ. ಯಾಕಂದ್ರೆ ಯಾವುದೋ ಒಂದು ಫಾರಿನ್ ಜೀನ್ ಅನ್ನ ತಂದು ಮತ್ತಿನ್ಯಾವುದೋ DNA ಅದನ್ನ ಲಿಗೇಟ್ ಅಥವಾ ಸ್ಟಿಕ್ ಅಂಟಿಸ್ಬಿಟ್ಟು ಇನ್ಕಾರ್ಪೊರೇಟ್ ಮಾಡಿ ಮತ್ತೆಲ್ಲೋ ಕ್ಲೋನಿಂಗ್ ಮಾಡ್ತೀವಿ ಅಂತ ಫಸ್ಟ್ ದಿನದಿಂದ ಹೇಳಿದೀನಿ. ಹಂಗೆ ಜಾಯಿನ್ ಮಾಡ್ಲೇಬೇಕಾಗತ್ತೆ. ಅವಾಗ ಈ ಕಟ್ ಎಂಡ್ ಅನ್ನ ಅಥವಾ ಸ್ಟಿಕ್ ಎಂಡ್ ಬ್ಲಂಟ್ ಎಂಡ್ ಅಂದಾಗ ಜಾಯಿನ್ ಮಾಡ್ಲಿಕ್ಕೆ DNA ಲಿಗೇಸ್ಗಳನ್ನ ಬಳಸ್ತಾರೆ. ಅದಕ್ಕಾಗಿ ಮಾಲಿಕ್ಯುಲರ್ ಗ್ಲೂ ಅಥವಾ ಸ್ಟಿಚಿಂಗ್ ಮಾಲಿಕ್ಯುಲರ್ ಅಂತ ಕರೆದಿರತ್ತೆ ಅದನ್ನ. ಓಕೆ, ಸೊ ದಿಸ್ ಆರ್ ಆಲ್ ಅಬೌಟ್ ದ ಎಂಜೈಮ್ಸ್. ದಿಸ್ ಒನ್ ಟೂಲ್ and as far as concerned this REN and DNA molecular weight. DNA molecular weight is far higher when compared to the molecular weight of our REN. ನೋಡಿ, ಮಾಲಿಕ್ಯುಲರ್ ವೇಟ್ಗೂ ಮತ್ತೆ DNA ಮಾಲಿಕ್ಯುಲರ್ ವೇಟ್ಗೂ ತುಂಬಾ ವ್ಯತ್ಯಾಸ ಇದೆ. DNA ತುಂಬಾ ಲಾರ್ಜರ್ ಮಾಲಿಕ್ಯುಲರ್ ವೇಟ್, ಹೆವಿ ಮಾಲಿಕ್ಯುಲರ್ ವೇಟ್ ವೆನ್ ಕಂಪೇರ್ಡ್ ಟು ದೀಸ್ ಎಂಜೈಮ್ಸ್ ಅಂತ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಓಕೆ, ಯಾಕಂದ್ರೆ ಹ್ಯೂಮನ್ DNA ಮಾಲಿಕ್ಯುಲರ್ ವೇಟ್ ಅನ್ನ ಒಂದ್ ಕಡೆ ನೋಟ್ ಮಾಡಿದ್ವಿ. ಸೊ ದಟ್ ಈಸ್ 1.8 into 10 to the power of 12 ಡಾಲ್ಟನ್ಸ್ ಇರುತ್ತೆ. 1.8 into 10 to the power of 12 ಯಾವುದೋ ನಮ್ಮ ಹ್ಯೂಮನ್ DNA ಮಾಲಿಕ್ಯುಲರ್ ವೇಟ್. ಸೊ ಅದೇ ನಮ್ಮ ಇವ್ರು ತಗೊಂಡ್ರೆ ರೆನ್ಗಳದ್ದು ಅಥವಾ ಎಂಜೈಮ್ಗಳು ತಗೊಂಡ್ರೆ ಅವು 10,000 ನಿಂದ ಅಪ್ ಟು 1 ಮಿಲಿಯನ್ ತನಕ ಇರ್ಬೋದು ಅಷ್ಟೇ. ಸೊ ಅಷ್ಟು ಮಾತ್ರ ಇರುತ್ತೆ. ಅದಕ್ಕೆ ಮಾಲಿಕ್ಯುಲರ್ ವೇಟ್ ಅಲ್ಲಿ ಎಂಜೈಮ್ಸ್ ತುಂಬಾ ಕಡಿಮೆ ಏನ್ ಕಂಪೇರ್ ಟು ದ DNA. ಅದೊಂದು ಗೊತ್ತಿಲ್ಲ ಅಂತ. ಇಷ್ಟು ಬಿಟ್ರೆ ಇನ್ನೇನಿಲ್ಲ. ನೇರ ನಾವು ಎರಡನೇ ಟೂಲ್ಗೆ ಹೋಗ್ತಾ ಇದೀವಿ. ಎರಡನೇ ಟೂಲು ಕ್ಲೋನಿಂಗ್ ವೆಕ್ಟರ್ಸ್. ಓಕೆ, ಸೊ ವೆಲ್ಕಮ್ ಟು ಕ್ಲೋನಿಂಗ್ ವೆಕ್ಟರ್ಸ್ ನಾವು. Yes, what are these cloning vectors? Another important tool that is very essential in biotechnology to create or to generate the recombinant DNA in a genetic engineering. Most important tool. So, cloning vector. What is this cloning vector? ನಾನು ಇದನ್ನ ಯಾಕೆ ಇಷ್ಟೆಲ್ಲ ಬಯೋಟೆಕ್ನಾಲಜಿ ತಲೆ ಕೆಡ್ಸ್ಕೊತಿದೀವಿ ಅಂದ್ರೆ, ಇವತ್ತು ಅಟ್ ಪ್ರೆಸೆಂಟ್ ನೀವೇನು ಫುಡ್ ಅನ್ನು ತಿಂತಿದಿರೋ, ಏನು ಫಿನಿಶ್ಡ್ ಗೂಡ್ಸ್ ಅನ್ನು ಅಷ್ಟೊಂದು ಈ ಮನೆ ಬಳಸ್ತಾ ಇದಿರೋ, ಅದರಲ್ಲಿ ಮೋಸ್ಟ್ ಆಫ್ ಎಸ್ಪೆಷಲಿ ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ಬಿಕಾಸ್ ಆಫ್ ಅವರ್ ಜೆನೆಟಿಕ್ ಇಂಜಿನಿಯರಿಂಗ್. ಸೊ ಇಷ್ಟೊಂದು ಜನಕ್ಕೆ ಅಗಾಧ ಪ್ರಮಾಣದಲ್ಲಿ ನಾವು ಫುಡ್ ಅನ್ನು ಸಪ್ಲೈ ಮಾಡ್ತಾ ಇದೀವಿ. ಎಷ್ಟು ಹಣ್ಣು, ತರಕಾರಿ, ಔಷಧಿಗಳು, ಮೆಡಿಸಿನ್ಸು, ಇವೆಲ್ಲ ಟಿಂಬರ್ಸು, ವುಡ್ಡು ಅಥವಾ ಏನೆಲ್ಲ ತಯಾರು ಮಾಡ್ತಾ ಇದೀವೋ ಪ್ಲಾಂಟ್ ಸೋರ್ಸ್, ಅನಿಮಲ್ ಸೋರ್ಸ್ ಇಂದ, ದಟ್ ಈಸ್ ಬಿಕಾಸ್ ಆಫ್ ದಿಸ್ ನಾಲೆಡ್ಜ್. ಯಾಕಂದ್ರೆ ಯಾವುದೋ ಒಂದು ಜೀನ್ ಅನ್ನ ಎಲ್ಲಿಂದಲೋ ಸೆಲೆಕ್ಟ್ ಮಾಡ್ಕೊಂಬಂದು ಮತ್ತಿನ್ಯಾವುದೋ ಪ್ಲಾಂಟ್ಗೋ ಅನಿಮಲ್ಸ್ಗೋ ಅದನ್ನ ಇನ್ಸರ್ಟ್ ಮಾಡಿ ಅಲ್ಲಿ ಕ್ಲೋನಿಂಗ್ ಮಾಡಿಸಿ ಅದರ ಪ್ರಾಡಕ್ಟ್ ಅನ್ನ ಪಡ್ಕೊತಾ ಇದೀವಲ್ಲ. ಹಾಗಾಗಿ ಇಷ್ಟು ಜನಕ್ಕೆಲ್ಲ ಇಷ್ಟೊಂದು ಹೈಬ್ರಿಡ್ ತಳಿಗಳನ್ನ, ಇಷ್ಟೊಂದು ಅಡ್ವಾನ್ಸ್ಡ್ ಬ್ರೀಡ್ಸ್ ಅನ್ನ ಕಂಡುಹಿಡಿಯಕ್ಕೆ ಸಾಧ್ಯ ಆಗಿರೋದು, ನಿಮ್ಗೆ ಇಷ್ಟೊಂದು ಜನಕ್ಕೆ ಫುಡ್ ಅನ್ನು ಕೊಡೋಕೆ ಸಾಧ್ಯ ಆಗಿರೋದು. ಜಸ್ಟ್ ಇಷ್ಟು ಜನಕ್ಕೆ ಎಲ್ಲರ ಮನೆಗೂ ಹಾಲಿನ ಪ್ಯಾಕೆಟ್ ಅನ್ನು ಸಪ್ಲೈ ಮಾಡ್ತೀವಿ. ಅಷ್ಟೊಂದು ಜನಗಳಿಗೆ ಅಷ್ಟೊಂದು ಹಾಲಿನ ಪ್ಯಾಕೆಟ್ ಹಾಲು ಹೆಂಗ್ ಉತ್ಪತ್ತಿ ಆಗುತ್ತೆ? ಒಂದು ಸಣ್ಣ ಕ್ವಶನ್. ಇಷ್ಟೊಂದು ಹಾಲು ಹೆಂಗ್ ಉತ್ಪತ್ತಿ ಮಾಡೋ ಸಾಧ್ಯ? ನೀವೊಂದು ಹಸುನ ಸಾಕಿ ನೋಡಿ ನೋಡಿ ಇಷ್ಟೊಂದು ಕೊಡೋಕೆ ಹೆಂಗ್ ಸಾಧ್ಯ ಆಗುತ್ತೆ ಅಂತ. ಸೊ ನಮ್ಮ ಬಯೋಟೆಕ್ನಾಲಜಿ ಎಷ್ಟು ಅಲ್ಲಿ ಹೆಲ್ಪ್ ಮಾಡಿದೆ ಅನ್ನೋದು ಊಹೆಗೆ ನಿಲ್ಲುತ್ತೆ. ಈಗ ವ್ಯಾಕ್ಸಿನ್, ಕೋವಿಡ್ ವ್ಯಾಕ್ಸಿನ್ ಅನ್ನು ಕೊಡ್ತಾ ಇದ್ವಿ. ಅದ್ರಿಗೂ ನಮ್ಮ ದೇಶದಂತೂ ಅಗಾಧ ಪ್ರಮಾಣದಲ್ಲಿ ನಾವು ತಯಾರು ಮಾಡೋದ್ರ ಜೊತೆ ಬೇರೆಯವ್ರಿಗೂ ಕೂಡ ಕೊಡ್ತಾ ಇರೋದು ಬಹಳ ಗ್ರೇಟ್ನೆಸ್ ನಮ್ಮ ಇಂಡಿಯಾದ್ದು. ಓಕೆ, ಇಷ್ಟು ಪ್ರಮಾಣದಲ್ಲಿ ಇಷ್ಟು ವ್ಯಾಕ್ಸಿನ್ ಅಷ್ಟು ವೇಗದಲ್ಲಿ ಹೆಂಗ್ ತಯಾರು ಮಾಡೋಕ್ಕಾಗುತ್ತೆ? ಇದೆಲ್ಲ ನೀವು ಕಲ್ಪನೆ ಮಾಡ್ಕೊಂಡ್ರೆ ಇದು ಬೇಸಿಕ್ ನಾಲೆಡ್ಜ್. ಅದಕ್ಕೆಲ್ಲ ಬಹಳ ರಾ ನಾಲೆಡ್ಜ್ ಇದೆ ಅಷ್ಟೇ. ನಿಮ್ಗೆ ಇನ್ನು ತುಂಬಾ ಇದ್ರಲ್ಲಿ ಬಹಳ ಮುಂದೋಗಿದೆ ನಮ್ಮ ದೇಶ ಅಥವಾ ಎಲ್ಲರೂ ಕೂಡ. ಹಾಗಾಗಿ ಇದು ಈ ಪ್ರಾಣದಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಅಂತ ಅನ್ಸ್ಬೋದು, ಬಟ್ ತುಂಬಾ ಯೂಸ್ಫುಲ್. ಮುಂದಿನ ಬ್ರಾಂಚ್ಗಳಲ್ಲಿ ಅತ್ಯಂತ ಇಂಪಾರ್ಟೆಂಟ್ ವಿಭಾಗ ಇದು. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಓಕೆ, ಕ್ಲೋನಿಂಗ್ ವೆಕ್ಟರ್ಸ್. ಈಗ ನಾನು ಯಾವುದೋ ಒಂದು ಪ್ಲಾಂಟ್ ಅಲ್ಲೋ ಅನಿಮಲ್ ಅಲ್ಲೋ ನನಗೆ ಇಂಪಾರ್ಟೆಂಟ್ ಇರೋ ಒಂದು ಜೀನ್ ಇದೆ. ಫಾರ್ ಎಕ್ಸಾಂಪಲ್ 2 ಮಾವಿನ ಮರ ತಗೊಳ್ತೀನಿ. ಯಾವುದೋ ಒಂದು ಮಾವಿನ ಮರದಲ್ಲಿ ಸಣ್ಣ ಹಣ್ಣು ಬಿಡ್ತಾ ಇದೆ, ಬಟ್ ವೆರಿ ಟೇಸ್ಟ್ಫುಲ್. ಸಣ್ಣ ಬಿಡ್ತಾ ಹಣ್ಣುಗಳು ಅಷ್ಟೇ, ಭಾರಿ ಟೇಸ್ಟ್ ಇದೆ. ಆದ್ರೆ ನಾ ಇನ್ನೊಂದು ಮರ ಇದೆ, ಭಾರಿ ದಪ್ಪ ಹಣ್ಣುಗಳು ಬಿಡ್ತಾರೆ, ಅಷ್ಟೊಂದು ಟೇಸ್ಟ್ ಇಲ್ಲ ಅಥವಾ ಹುಳಿ ಹುಳಿ ಆ ಥರ ಹಣ್ಣೆಲ್ಲ ಭಾರಿ ದಪ್ಪ ಬಿಡ್ತದೆ ಮಾವಿನ ಹಣ್ಣು. ನಂಗೆ ಅರ್ಧ ಕೆಜಿ ಹಣ್ಣು ಬರ್ತವಂತ. ಸೊ ಆವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಸಣ್ಣ ಹಣ್ಣುಗಳನ್ನ ಆ ಅರ್ಧ ಕೆಜಿ ದಪ್ಪದ ಹಣ್ಣಾಗ ಮಾಡಕ್ಕಂತ ಆಸೆ ಅಂತ ಇಟ್ಕೊಳ್ಳೋಣ. ಆವಾಗ ಅದ್ರ ಏನು ದಪ್ಪಕ್ಕೆ ಕಾಣತ್ತೋ ಆ ಸೈಜಿನ ಹಣ್ಣು ಬಿಡ್ಲಿಕ್ಕೆ ಪರ್ಟಿಕ್ಯುಲರ್ ಜೀನ್ಸ್ಗಳು ಯಾವ ಕೆಲಸ ಮಾಡ್ತಾವಲ್ಲಿ, ಆ ಜೀನ್ಸ್ ಅನ್ನು ಅನಾಲಿಸಿಸ್ ಮಾಡಿ ಅಲ್ಲಿಂದ ಆ ಜೀನ್ ಅನ್ನ ನಾನು ಕ್ಲೀವ್ ಮಾಡಿ ಅಲ್ಲಿಂದ ಕಟ್ ಮಾಡ್ಕೊಂಡು ತಂದು ಈ ಮಾವಿನ ಮರಕ್ಕೆ ಸೇರಿಸಿ ಅಷ್ಟು ಗಾತ್ರದ ಮಾವಿನ ಪಡೆಯಕ್ಕೆ ನಾನು ಹೋರಾಟ ಮಾಡ್ತೀನಿ ಕೆಲಸ ಇದು. ಹಾಗೆ ನಮ್ಗೆ ಯಾವ್ಯಾವ ಜೀನ್ ಆಫ್ ಇಂಟ್ರೆಸ್ಟ್ ಇದೆಯೋ ಅವನ್ನ ಅಲ್ಲ ಜೀನ್ ಆಫ್ ಇಂಟ್ರೆಸ್ಟ್ ಅನ್ಬೋದು, ಫಾರಿನ್ ಜೀನ್ ಅನ್ಬೋದು, ಅಥವಾ ಅವನ್ನ ಏನು ಏಲಿಯನ್ DNA ಅನ್ಬೋದು. ಏಲಿಯನ್ ಬೇರೆ ಕಡೆಯಿಂದ ತಂದ್ರೆ DNA, ಫಾರಿನ್ DNA, ಜೀನ್ ಆಫ್ ಇಂಟ್ರೆಸ್ಟ್. ಈ ಪದ ಮತ್ತೆ ಮತ್ತೆ ಈಗ ಬೇಕೇ ಬೇಕಿನ ಮೇಲೆ ನನಗೆ. ಓಕೆ, ಈ ಫಾರಿನ್ ಜೀನ್ ನಮ್ಗೆ ಯಾವ ಜೀನ್ ಇಷ್ಟ ಇರ್ತದೆ ಇಲ್ಲಿಂದಲೂ ತಂದಿರ್ತೀವಲ್ಲ, ಯಾವುದೋ ಒಬ್ಬರು ಪ್ಲಾಂಟ್ ಅನಿಮಲ್ ಎಕ್ಸ್ಟ್ರಾಕ್ಟ್ ತಂದಿರ್ತೀವಲ್ಲ, ಅದು ಫಾರಿನ್ DNA ಅಥವಾ ಏಲಿಯನ್ DNA ಅಥವಾ ಜೀನ್ ಆಫ್ ಇಂಟ್ರೆಸ್ಟ್. ಸೊ ಇವನ್ನ ತಂದು ಇನ್ನೊಬ್ರಿಗೆ ಯಾರಿಗೂ ಲಿಗೇಟ್ ಅಥವಾ ಇನ್ನೊಂದು DNA ಸೇರಿಸಿ ಹೋಸ್ಟ್ ಬಾಡಿಗೆ ಹಾಕಿ ಕ್ಲೋನಿಂಗ್ ಮಾಡಬೇಕು. ಹಂಗೆ ಇನ್ನೊಬ್ರಿಂದ ತಂದಿರೋ DNA ಹೋಸ್ಟ್ ಬಾಡಿಗೆ ಸೇರ್ಸೋದಕ್ಕೆ ಯಾರು ತಗೊಂಡು ಹೋಗ್ತಾರೆ?
ಆ ತೊಂದರೆ DNA ಪೀಸ್ ಅದನ್ನ ಕಣ್ಣಿಗೆ ಕಾಣುತ್ತೆ, ದೊಡ್ಡ ಉದ್ದ ಟೇಪ್ ಇದ್ದಂಗೆ ಇರುತ್ತಾ. ಸೊ ಅಷ್ಟು ಚಿಕ್ಕದನ್ನ ನಾವು ಇನ್ನೊಂದು ಹೋಸ್ಟ್ ಬಾಡಿ ಸೇರಿಸೋದು ಹೆಂಗೆ? ಅದಕ್ಕೆ ಅದು ಯಾವ ಅನಿಮಲ್ ತರ್ತೀವಲ್ಲ ಅಲ್ಲಿಂದ ಇನ್ನೊಂದು ಅನಿಮಲ್ ಸೇರಿಸೋದಕ್ಕೆ ಮಧ್ಯೆ ಒಬ್ಬ ವೆಕ್ಟಾರ್ ಇದ್ದಾನೆ. ಹೇಗೆ ಮಲೇರಿಯಲ್ ವೆಕ್ಟಾರ್ ಯಾರು? ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ಅಂತ ಓದಿದ್ವಲ್ವಾ. ಹಾಗೇನೆ ಡೆಂಗ್ಯೂಗೆ ಅವ್ರು ಈಡಿಸ್ ಈಜಿಪ್ಟಿ ಅಂತ ಓದಿದ್ವಲ್ವಾ. ಇವರೆಲ್ಲ ವೆಕ್ಟರ್ಸ್ ಒಬ್ರಿಗೆ ಹರಡೋರು. ಹಾಗೆ ಒಂದು ಜೀವಿಯಲ್ಲಿರೋ DNA ಮತ್ತೊಂದು ಜೀವಿಗೆ ತಗೊಂಡೋಗಿ ಹಾಕರು. ಯಾರು ಕೊಡ್ತಾನೋ ಆರ್ಗನ್ ಆಫ್ ಚಾಯ್ಸ್, ಯಾರಿಗೆ ತಂದು ಹಾಕ್ತೀವೋ ಅವನು ಹೋಸ್ಟ್. ಆರ್ಗನ್ ಚಾಯ್ಸ್ ಇಂದ ಆ DNA ತಂದು ಹೋಸ್ಟ್ ತಗೊಂಡೋಗ್ಬೇಕು. ಅಷ್ಟೇ ಅಲ್ಲ, ಹೋಸ್ಟ್ ಬಾಡಿಗೆ ರೆಪ್ಲಿಕೇಟ್ ಮಾಡಬೇಕು, ಕ್ಲೋನಿಂಗ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಆ ಕೆಲ್ಸಕ್ಕೆ ಒಬ್ರು ಬೇಕಲ್ಲ. ಅವರಿಂದ ಅವ್ರ ನೋಡಿ ಇಬ್ಬರು ಪೋಸ್ಟ್ ಮ್ಯಾನ್ ತಗೊಂಡೋಗಿ ಹಾಕಿ ಕೊಡ್ತಕ್ಕಂಥವ್ನು ಮತ್ತೆ ಕಾಪಿ ಮಾಡ್ತಕ್ಕಂಥವ್ನು. ಆ ಪೋಸ್ಟ್ ಮ್ಯಾನೇ ಕ್ಲೋನಿಂಗ್ ವೆಕ್ಟರ್. ನೋಡಿ ಹೆಸಂಗೆ ಇತ್ತಲ್ಲ, ವೆಕ್ಟರ್ ಅಂದ್ರೆ ಒಬ್ಬರೊಬ್ಬರು ಸಾಕ್ಸೋನು, ಕ್ಲೋನಿಂಗ್ ಅಂತ ಸಾವಿರಾರು ಕಾಪಿ ಮಾಡೋನು. ಅದಕ್ಕೆ ಕ್ಲೋನಿಂಗ್ ವೆಕ್ಟರ್ ಅಂತ ಕರಿತೀವಿ. ಅಂದ್ರೆ ದಿಸ್ ಈಸ್ ಎ DNA, ಎ ಡಬಲ್ ಸ್ಟ್ಯಾಂಡರ್ಡ್ DNA, ಎ DNA ದಟ್ ಈಸ್ ಯೂಸ್ಡ್ ಟು ಟ್ರಾನ್ಸ್ಫರ್ ದ ಫಾರಿನ್ ಜೀನ್ ಅಥವಾ ಜೀನ್ ಆಫ್ ಇಂಟ್ರೆಸ್ಟ್ ಅಥವಾ ಆಗ್ಲೇ ಹೇಳ್ದಂಗೆ ಏಲಿಯನ್ DNA ಆ ಪದಗಳೇ ಬಿಟ್ಕೊಂತ ಹೇಳಿದೆ. ಸೊ ಹಾಗಾಗಿ ದ ಡಬಲ್ ಸ್ಟ್ಯಾಂಡರ್ಡ್ DNA ದಟ್ ಹೆಲ್ಪ್ಸ್ ಟು ದಟ್ ಯೂಸ್ಡ್ ಆಸ್ ವೆಹಿಕಲ್. ಅದಕ್ಕೆ ಮಾಲಿಕ್ಯುಲರ್ ವೆಹಿಕಲ್ ಅಂತ ಬರ್ದಿದ್ದೀನಿ. ಮಾಲಿಕ್ಯುಲರ್ ವೆಹಿಕಲ್ ಶಾರ್ಟ್ ಫಾರ್ಮ್ ಬರ್ತೀನಿ ಅಷ್ಟೇ. ಮಾಲಿಕ್ಯುಲರ್ ವೆಹಿಕಲ್ ಒಂದ್ಕಂದ್ರೆ ಸಾಗಿಸ್ತಕ್ಕಂಥ ವಾಹನ ಅಂತ, ಅಲ್ಲಿಂದ ಇಲ್ಲಿಗೆ ಸಾಗಿಸ್ತಕ್ಕಂಥದ್ದು ಅಂತ. ಇಟ್ ಈಸ್ ದ ಡಬಲ್ ಸ್ಟ್ಯಾಂಡರ್ಡ್ DNA ದಟ್ ಯೂಸ್ಡ್ ಆಸ್ ವೆಹಿಕಲ್ ಟು ಟ್ರಾನ್ಸ್ಫರ್ ಪರ್ಟಿಕ್ಯುಲರ್ ಜೀನ್ ಆರ್ ಏಲಿಯನ್ DNA ಅಥವಾ ಜೀನ್ ಆಫ್ ಇಂಟ್ರೆಸ್ಟ್ ಇಂಟು ದ ಹೋಸ್ಟ್ ಬಾಡಿ. ಹೋಸ್ಟ್ ಬಾಡಿ ಟ್ರಾನ್ಸ್ಫರ್ ಮಾಡೋನು. ಅಂಡ್ ವೇರ್ ಇಟ್ ರೆಪ್ಲಿಕೇಟ್ಸ್ ಇಟ್ಸ್ ಕ್ಲೋನ್ಸ್, ವೇರ್ ಇಟ್ ಪ್ರೊಡ್ಯೂಸ್ multiply its copies through cloning. So that DNA molecule is called cloning vector. That is called cloning vector. ಯಾಕಂದ್ರೆ DNA ಮಾತ್ರ ಸಾಧ್ಯ ಆಗುತ್ತೆ ಅಂತ ತಗೊಂಡು ಮತ್ತೆ ಕಾಪಿ ಮಾಡೋದು. ಅಥವಾ ಸೆಲ್ಫ್ ರೆಪ್ಲಿಕೇಶನ್ ಪ್ರಾಪರ್ಟಿ ಇರಬೇಕಲ್ಲ, ಇಂಪಾರ್ಟೆಂಟ್. ಸೆಲ್ಫ್ ರೆಪ್ಲಿಕೇಶನ್ ಇರೋದು DNA ಮಾತ್ರ. ಹಾಗಾದ್ರೆ ಇಲ್ಲಿ ಕ್ಲೋನಿಂಗ್ ವೆಕ್ಟರ್ ಬಳಸೋದು DNA ಮಾತ್ರ, ಇನ್ಯಾರು ಬಳಸಕ್ ಬರಲ್ಲ. ಅದಕ್ಕಾಗಿ the DNA that is used as a vehicle between two organisms in order to transfer a gene of interest or the alien DNA into host cell and replicate that particular DNA which is incorporated to it, which is ligated to it. ಅದ್ ಯಾವ DNA ಫಾರಿನ್ ಜೀನ್ ಅದಕ್ಕೆ ಸೇರಿಸಿರ್ತಾರೋ ಅದನ್ನ ಕಾಪಿ ಮಾಡ್ಕೊಡ್ಬೇಕು ಅಂತ ವ್ಯಕ್ತಿನ ಕ್ಲೋನಿಂಗ್ ವೆಕ್ಟರ್ ಅಂತ ಕರೀತಾರೆ. ಅದಕ್ಕಾಗಿ ಕ್ಲೋನಿಂಗ್ ವೆಕ್ಟರ್ ನ ಡಿಫೈನ್ ಮಾಡೋದು ಹೀಗೆ. ಹೇಗಪ್ಪ ಅಂದ್ರೆ, ಇಟ್ ಈಸ್ ದ DNA ದಟ್ ಯೂಸಸ್ ವೆಹಿಕಲ್ ಟು ಟ್ರಾನ್ಸ್ಫರ್ ದ ಏಲಿಯನ್ DNA into host cell and produce a large number of its copies in the host cell. Okay. So ಈ ಕ್ಲೋನಿಂಗ್ ವೆಕ್ಟರ್ ಆಗಿ ಯಾರು ಬಳಸ್ತಾರೆ? ಮೋಸ್ಟ್ ಕಾಮನ್ಲಿ ಯೂಸ್ಡ್ ವೆಕ್ಟರ್ಸ್ ಯಾರು ಈ ತರ ಬಳಸ್ತಾರೋ ಎಲ್ಲ DNA-ಗಳೇ. ಬಟ್ DNA-ಗಳಲ್ಲಿ ಪರ್ಟಿಕ್ಯುಲರ್ ಆಗಿ, ಸೊ ದೀಸ್ ಆರ್ ದ DNA ದಟ್ ಆರ್ ಪ್ರೆಸೆಂಟ್ ಮೋಸ್ಟ್ ಇನ್ ಬ್ಯಾಕ್ಟೀರಿಯಾ. ಸೊ ಆ ಬ್ಯಾಕ್ಟೀರಿಯಾ ರೂಪದಲ್ಲಿ ಇರ್ತಾರೆ. ದೇ ಮೇ ಬಿ ಪ್ಲಾಸ್ಮಿಡ್ಸ್. ನೋಡಿ, ಪ್ಲಾಸ್ಮಿಡ್ಸ್ ನಾವು ಈ ತರ ಬಳಸಬಹುದು ಅಂತ. ಪ್ಲಾಸ್ಮಿಡ್ಸ್, what are these plasmids? These are the circular double stranded DNA. These are the double stranded circular DNA present in bacteria. These are non-genetic DNA. ಅಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಜೆನೆಟಿಕ್ DNA ಬೇರೆ, ಇವ್ರು ಬೇರೆ. ಇವ್ರು ನಾನ್ ಜೆನೆಟಿಕ್. ಇವ್ರು ಜೆನೆಟಿಕ್ ಕ್ಯಾರೆಕ್ಟರ್ ಕೆಲಸ ಭಾಗವಹಿಸಲ್ಲ. ಅಂದ್ರೆ ವಂಶಪಾರ ಗುಣಗಳು ಸಾಗಿಸೋ ಕೆಲಸ ಎಲ್ಲ ಇವ್ರದ್ದು. ನಾನ್ ಜೆನೆಟಿಕ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಮೆಟೀರಿಯಲ್. This is extra chromosomes that are present in the bacterial body, okay, which are having the capability of self-replication. So they are having capability of self-replication. ತಮ್ಮನ್ನೇ ತಾವು ಕಾಪಿ ಮಾಡ್ಕೊಳ್ಳೋ ಗುಣ ಇದೆ. ಸೊ ಆ ತರ ಸೆಲ್ಫ್ ರೆಪ್ಲಿಕೇಟ್ ಮಾಡ್ತಕ್ಕಂಥವ್ರಾಗಿದ್ದು ಬ್ಯಾಕ್ಟೀರಿಯಲ್ ಬಾಡಿಯಲ್ಲಿ ಇರ್ತಕ್ಕಂಥವ್ರನ್ನ ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲರ್ DNA-ಗಳನ್ನ ನಾವು ಪ್ಲಾಸ್ಮಿಡ್ಸ್ ಅಂತ ಕರಿತೀವಿ ಅಂತ. ಸೊ ಮೋಸ್ಟ್ ಕಾಮನ್ ಪ್ಲಾಸ್ಮಿಡ್ is PBr322. that is extensively used plasmid PBr322. ಸೊ ಈ ಚಿತ್ರನ ಹಾಕ್ಬೇಕು ನೀವೀಗ. ನಮ್ಮ ಬುಕ್ಕಲ್ಲಿ ಇದನ್ನ ಈ ಸರಿ ಎಕ್ಸಾಂಪಲ್ ತಗೊಂಡಿದ್ವಿ. ಇದಕ್ಕೆ ನಮ್ಮ ಹಳೆ ಸಿಲೆಬಸ್ ಅಲ್ಲಿ PUC18 ಅಂತ ಇತ್ತು. ಸೊ ಇಲ್ಲಿ P ಫಾರ್ ಪ್ಲಾಸ್ಮಿಡ್ ಇಲ್ಲಿ. ಸೊ ಇಬ್ರು ಸೈಂಟಿಸ್ಟ್ ಹೆಸರುಗಳನ್ನ ತಗೊಂಡಿರ್ತಕ್ಕಂಥದ್ದು. ಸೊ ಅವ್ರ ಸೈಂಟಿಸ್ಟ್ ಹೆಸರು ತಗೊಂಡು ಅದನ್ನ 322 ಅದರ ಸ್ಟ್ರೈನ್ ನೇಮ್ ಇರುತ್ತೆ. ಓಕೆ. ಸೊ ಹಾಗಾಗಿ ಈ ಪ್ಲಾಸ್ಮಿಡ್ ಅವ್ರ ಹೆಸರಲ್ಲೇ ಅವ್ರು ಬೇಕಾದ್ರೆ ಇಟ್ಕೊಂತಾರೆ. PUC ಅಲ್ಲಿ ಪ್ಲಾಸ್ಮಿಡ್ ಆಫ್ ಏನು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಅಂತಲ್ಲ, ಅಥವಾ ಯೂನಿವರ್ಸಿಟಿ ಹೆಸರು ಇಟ್ಕೊಂಡಿರೋದು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಂತಲ್ಲೇನು. ಸೊ ಆ ತರ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗೆ ಇವಕ್ಕೆಲ್ಲ ಹೆಸರುಗಳು ಇದೆ. ಓಕೆ, ರೈಟ್, ಇರ್ಲಿ ಬಿಡಿ. ಆ ಹೆಸರು ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈ PBr322 ಸಾಮಾನ್ಯವಾಗಿ ಎಕ್ಸ್ಟೆನ್ಸಿವ್ ಬೆಳೆಸಂತದ್ದು. ಹಾಗಾಗಿ ಅದು ಸ್ಟ್ರಕ್ಚರ್ ಈಗ ನಾವು ತಗೊಂಡು ಅದ್ರ ಮೇಲೆ ನಾವು ರಿಕಮೆಂಡ್ DNA ಅಧ್ಯಯನ ಮಾಡೋಣ.
ಈ ತರ ಪ್ಲಾಸ್ಮಿಡ್ ಬಿಟ್ರೆ ಕಾಸ್ಮಿಡ್ಸ್ ಅಂತ ಇರ್ತವೆ, ಅವನ್ನು ಕೂಡ ನಾವು ಕ್ಲೋನಿಂಗ್ ವೆಕ್ಟರ್ಸ್ ಬಳಸಬಹುದು. ಫೇಸ್ ಮಿಡ್ಸ್ ಅಂತ ಇರ್ತವೆ ಅಥವಾ ಬ್ಯಾಕ್ಟೀರಿಯೋ ಫೇಸ್ ಅಂತ ಬಿಡ ನೇರವಾಗಿ. ಓಕೆ, ಸೊ ಬ್ಯಾಕ್ಟೀರಿಯೋ ಫೇಸಸ್. ಓಕೆ, ಬ್ಯಾಕ್ಟೀರಿಯೋ ಫೇಸಸ್ ಅನ್ನ ಈ ಕೆಲಸಕ್ಕೆ ಬಳಸಬಹುದು. ಸೊ ಅದನ್ನು ಬಿಟ್ರೆ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ಸ್ ಅಂತ ನಿಮ್ಗೆ ಮೊನ್ನೆ ಹೇಳಿದ ನೆನಪೈಕಿಲ್ಲ, ಆರ್ಟಿಫಿಷಿಯಲ್ ಕ್ರೋಮೋಸೋಮ್ಸ್ ಎಲ್ಲಿ ಹೇಳಿದ್ವು ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ, ಸಾರಿ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಹೇಳಿದ್ವಿ. ಸೊ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಲ್ಲಿ ನಾವು YAC BAC ಬಳಸಿದ್ವಿ ಅಂತ ಆಯ್ತಾ. ಸೊ ಇಷ್ಟು ಆರ್ಟಿಫಿಷಿಯಲ್ ಕ್ರೋಮೋಸೋಮ್, ಬ್ಯಾಕ್ಟೀರಿಯಾ ಆರ್ಟಿಫಿಷಿಯಲ್ ಕ್ರೋಮೋಸೋಮ್, ಇವರು ಕೂಡ ವೆಕ್ಟರ್ಸ್ ಬಳಸ್ತಾರೆ. ಹಾಗೆ ಮೋಸ್ಟ್ ಕಾಮನ್ ಬಳಸಂತೂ ಪ್ಲಾಸ್ಮಿಡ್ಸ್ ಇರ್ಬೋದು, ಕಾಸ್ಮಿಡ್ಸ್ ಇರ್ಬೋದು, ಬ್ಯಾಕ್ಟೀರಿಯಾಫೇಸ್ ಇರ್ಬೋದು, ಆರ್ಟಿಫಿಷಿಯಲ್ ಕ್ರೋಮೋಸೋಮ್ಸ್ ಲೈಕ್ YAC BAC ಇರ್ಬೋದು. ಈಗ ನಾವು ಈ ಚಾಪ್ಟರ್ ಅಲ್ಲಿ ಪ್ಲಾಸ್ಮಿಡ್ಗಳನ್ನ ವೆಕ್ಟರ್ಸ್ ಬಳಸ್ಕೊಂಡಿದೀವಿ. ಅದ್ರ PBR322 ನ ಬನ್ನಿ PBR322 ಬಗ್ಗೆ ಒಂದಿಷ್ಟು ವಿಸ್ತಾರ ಸ್ಟಡಿ ಮಾಡೋಣ. ಅದ್ರ ಫೀಚರ್ಸ್ ಏನು, ವಾಟ್ ಆರ್ ದ ಫೀಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್ಸ್ ಅಂತ ಒಳ್ಳೆ ಕ್ವಶನ್ ಪ್ರತಿ ಎಕ್ಸಾಮ್ಗೆ. ಸೊ ಅದ್ರದ್ದು ಒಂದು ಡಯಾಗ್ರಾಮ್ ಹಾಕೋದ್ರ ಬಗ್ಗೆ ಡಿಸ್ಕಸ್ ಮಾಡಬೇಡ. ಓಕೆ ಓಕೆ ಎಸ್ ಫ್ರೆಂಡ್ಸ್, ಸೊ ಪ್ಲಾಸ್ಮಿಡ್ಸ್ ಅನ್ನ ನಾವು ಈಗ ಕ್ಲೋನಿಂಗ್ ವೆಕ್ಟರ್ ಬಳಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಾಗಿನೇ ಸೊ ಈ ಚಿತ್ರ ಹಾಕೊಂಡಿದ್ದೀನಿ. ಓಕೆ, ಕ್ಲೋನಿಂಗ್ ವೆಕ್ಟರ್ಸ್ ಅಲ್ಲಿ ಮೋಸ್ಟ್ ಕಾಮನ್ ಬಳಸ್ತಕ್ಕಂಥದ್ದು ನಾವು ಪ್ಲಾಸ್ಮಿಡ್ ಅದ್ರಿಗೆ PBR322. ಓಕೆ, ಸೊ ಹಿಯರ್ ದಿಸ್ ಈಸ್ ಅ PBR322. ಓಕೆ, PBR322. ಸೊ ದಿಸ್ ಈಸ್ ದ ಸ್ಟ್ರೈನ್. ಎಸ್ ಇದು PBR322 DNA ಇರ್ತಕ್ಕಂಥದ್ದು. ಯಾವುದೇ ಬ್ಯಾಕ್ಟೀರಿಯಾ ತಗೊಂಡ್ರೆ ಈಗ ಸಪೋಸ್ ದಿಸ್ ಈಸ್ ಒನ್ ಬ್ಯಾಕ್ಟೀರಿಯಾ. ಓಕೆ, ಸೊ ನಾವು ಈಗ ಯಾವುದೋ ಒಂದು ಬ್ಯಾಕ್ಟೀರಿಯಾ ನಾವು ತಗೊಂಡಿದ್ವಿ ಅಂತಂದ್ರೆ ಇದರಲ್ಲಿ ಜೆನೆಟಿಕ್ DNA ಇಲ್ಲಿ ಇರುತ್ತೆ. ಅದರ ನ್ಯೂಕ್ಲಿಯಾಯ್ಡ್ ತಾನೆ, ಕಂಪ್ಲೀಟ್ ನ್ಯೂಕ್ಲಿಯಸ್ ಇರಲ್ಲ, ಪ್ರೊಕ್ಯಾರಿಯೋಟ್. ಓಕೆ, ಸೊ ಇದು ನ್ಯೂಕ್ಲಿಯರ್ DNA ಇದೆಯಲ್ಲ, ಇದು ಇದರ ಜೆನೆಟಿಕ್ DNA. ಸೊ ಜೆನೆಟಿಕ್ DNA. ಅದು ಬಿಟ್ರೆ ಎಕ್ಸ್ಟ್ರಾ DNA ಕೂಡ ಇಲ್ಲಿದೆ ನೋಡಿ, ಎಕ್ಸ್ಟ್ರಾ ಸೆಕ್ಯುಲರ್ DNAಗಳಿವು. ಈ ಎಕ್ಸ್ಟ್ರಾ ಸೆಕ್ಯುಲರ್ DNAಗಳು ಏನ್ ಕಾಣ್ತಿದ್ವಲ್ಲ, ಇವು ಕೂಡ DNA, ಬಟ್ ಇದು ಎಕ್ಸ್ಟ್ರಾ ಸೆಕ್ಯುಲರ್, ಇವನ್ನೇ ನಾವೇಂತ ಕರಿತಾ ಇದೀವಿ, ಸೊ ಪ್ಲಾಸ್ಮಿಡ್ಸ್ ಅಂತ. ಇದು ಎಕ್ಸ್ಟ್ರಾ ಸೆಕ್ಯುಲರ್ DNA, ಇವನ್ನೇ ನಾವಿಲ್ಲಿ ಪ್ಲಾಸ್ಮಿಡ್ಸ್ ಅಂತ ಕರಿತಾ ಇರ್ತಕ್ಕಂಥದ್ದು, ಬಳಸ್ತಕ್ಕಂಥದ್ದು. ಎಕ್ಸ್ಟ್ರಾ ಸೆಕ್ಯುಲರ್ DNA ದಟ್ ಪ್ರೆಸೆಂಟ್ ಇನ್ ದ ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ ಪ್ಲಾಸ್ಮಿಡ್ಸ್ ಅಂತ. ಸೊ ಇವರು ನಾವೀಗ ಬಯೋಟೆಕ್ನಾಲಜಿಗೆ ಬಳಸಂತದ್ದು, ರಿಕಂಬಿನೆಂಟ್ ಟೆಕ್ನಾಲಜಿ ಬಳಸತಕ್ಕಂಥದ್ದು ಜೆನೆಟಿಕ್ DNA ಅಲ್ಲ. ಸೊ ಈ ಎಕ್ಸ್ಟ್ರಾ ಸೆಕ್ಯುಲರ್ DNA ಅನ್ನ ಈ ಚಿತ್ರನೇ ನಾವು ಇಲ್ಲಿ ಹಾಕಿರ್ತಕ್ಕಂಥದ್ದು. ಇಂಥ ಬೇಕಾಷ್ಟು ಎಕ್ಸ್ಟ್ರಾ ಸೆಕ್ಯುಲರ್ DNA ಅಥವಾ ಪ್ಲಾಸ್ಮಿಡ್ಸ್ ಗಳಿವೆ. ಸೊ ಅದರಲ್ಲಿ ಒಂದು ಪ್ಲಾಸ್ಮಿಡ್ PBR322 ಅಂತಕ್ಕಂಥದ್ದು. ಓಕೆ, ಈ PBR322 ಅಂತಕ್ಕಂಥದ್ದನ್ನ ಅದ್ರ ಸ್ಟ್ರಕ್ಚರ್ ನಾವು ಫಸ್ಟ್ ನೋಡ್ಕೊಂಡ್ಬಿಡೋಣ, ಅಥವಾ ಇದರ ಫೀಚರ್ಸ್ ಅನ್ನ ನೋಡಿ. ಬಹಳ ಇಂಪಾರ್ಟೆಂಟ್, ವಾಟ್ ಆರ್ ದ ಫೀಚರ್ಸ್ ಆಫ್ ವೆಕ್ಟರ್ DNA ಅಥವಾ ಏನು ಕ್ಲೋನಿಂಗ್ ವೆಕ್ಟರ್ ಅನ್ಬೋದು, ಅಥವಾ ವೆಕ್ಟರ್ DNA ಅಂತ ಕರಿಬಹುದು. ಓಕೆ, ವಾಟ್ ಆರ್ ದ ಫೀಚರ್ಸ್ ಅಥವಾ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೆಕ್ಟರ್ DNA ಅಥವಾ ಕ್ಲೋನಿಂಗ್ ವೆಕ್ಟರ್ಸ್ ಅನ್ಬೋದು. ಸೊ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಕ್ಲೋನಿಂಗ್ ವೆಕ್ಟರ್ಸ್ ಅನ್ಬೋದು. ಬಹಳ ಇಂಪಾರ್ಟೆಂಟ್ ಆಗಿ ಅದರದ್ದೇ ಆದ ಸ್ಪೆಷಲ್ ಕ್ವಾಲಿಟಿ ಫೀಚರ್ಸ್ ಅಥವಾ ಕ್ಯಾರೆಕ್ಟರ್ಸ್ ಇದಾವೆ. ಅವನು ಒಂದಿಷ್ಟು ನಾವಿಲ್ಲಿ ಮೆನ್ಷನ್ ಮಾಡಬೇಕು, ಮತ್ತೆ ಅದ್ರ ಬಗ್ಗೆ ಅರ್ಥ ತಿಳ್ಕೋಬೇಕು. ಸೊ ಮೊದಲನೇದಾಗಿ ನಾನು ಇಲ್ಲಿ ಮೆನ್ಷನ್ ಮಾಡಕ್ಕೆ ಇಷ್ಟಪಡ್ತಕ್ಕಂಥದ್ದು, these are circular. Okay, these are double stranded circular DNA. Okay, circular, and they having the ability to replicate themselves without the direction of a genetic DNA, without the direction of the host DNA. So adu bahalastu important age. So that means these they can. Okay, so cloning vectors so can replicate. Okay, they can replicate okay themselves. Okay, themselves. Okay, self replicate anta. Okay, idu bekare self replicate sespadana, self replicate themselves. Okay, so independent of genetic DNA. Okay, genetic DNA. Okay, DNA of the bacteria. So idu ondana noಡ್ಕೋಬೇಕು. So these are self replicating DNA molecules. So that means they are independent. Self replication means so they are independent of the genetic or nucleoid DNA. ಅದರ ನ್ಯೂಕ್ಲಿಯರ್ DNA ಏನಿದೆಯೋ ಅಥವಾ ಜೆನೆಟಿಕ್ DNA ಇದೆಯೋ ಅದರ ಡೈರೆಕ್ಷನ್ ಇಲ್ದಂಗೆ ತಮ್ಮನ್ನೇ ತಾವು ರೆಪ್ಲಿಕೇಟ್ ಮಾಡೋ ಕೆಪಾಸಿಟಿ ಇರಬೇಕು.
So that is one important property of these. So usually they are circular in nature. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ಸೊ ಇವ್ರು ಸರ್ಕ್ಯುಲರ್ ಇದ್ದೇ ಇರ್ತಾರೆ, ಸರ್ಕ್ಯುಲರ್ ಅಂತ ಅನ್ನೋದು. ನೆಕ್ಸ್ಟ್ ಏನಪ್ಪ, ಎರಡನೇದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ದೇ ಹ್ಯಾವ್ ಒನ್ ಪರ್ಟಿಕ್ಯುಲರ್ ಜೀನ್ ದಟ್ ಈಸ್ ಓರಿ. ಸೊ ದೇ ಪೊಸೆಸ್ ದ ಓರಿ ಜೀನ್, ಆರಿಜಿನ್ ಆಫ್ ರೆಪ್ಲಿಕೇಶನ್ ಜೀನ್ ಅದು. ಸೊ ಅದಕ್ಕಾಗಿ ಆರಿಜಿನ್ ಆಫ್ ರೆಪ್ಲಿಕೇಶನ್ ಜೀನ್ ಅತ್ಯಂತ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಅದೊಂದು ಪಾಯಿಂಟ್ ಅನ್ನ ಬರ್ದ್ಬಿಡೋಣ. ಓಕೆ, ಸೊ ದೇ ಪೊಸೆಸ್. ಸೊ cloning vectors have, okay, so they have ಅವ್ರದ್ದೇ ಆಗಿರ್ತಕ್ಕಂಥ origin of replication gene. ಓಕೆ, ಇದನ್ನೊಂದಿತ್ತು, ಅದನ್ನೇ ಓರಿ ಅಂತ ಕರೀತಕ್ಕಂಥದ್ದು. ಈ ಓರಿ ಅಂತಕ್ಕಂಥ ಜೀನ್ ಅನ್ನೋ ಇತ್ತು, ದಟ್ ಇಸ್ ಅನದರ್ ಇಂಪಾರ್ಟೆಂಟ್. ಸೊ ಹಿಯರ್ ದೀಸ್ ಪ್ಲಾಸ್ಮಿಡ್ಸ್ ಆರ್ ಕ್ಲೋನಿಂಗ್ ವೆಕ್ಟರ್ಸ್, ದೇ ಹ್ಯಾವ್ ಅ ರೆಪ್ಲಿಕೇಶನ್ ಜೀನ್. ಸೊ ದಟ್ ಇಸ್ ಆರಿಜಿನ್ ಆಫ್ ರೆಪ್ಲಿಕೇಶನ್ ಅಂತಕ್ಕಂಥ ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇದ್ರೊಳಗೆ ಆರಿಜಿನ್ ಆಫ್ ರೆಪ್ಲಿಕೇಶನ್ ಅಥವಾ ಓರಿ ಇದೆ ಅಂದ್ರೆ, ಲುಕ್ ಅಟ್ ದಿಸ್ ಈಸ್ ಓರಿ. ಓಕೆ, ORI. ಸೊ ಇದು ಓರಿ ಅಂದ್ರೆ ಆರಿಜಿನ್ ಆಫ್ ರೆಪ್ಲಿಕೇಶನ್. ವಾಟ್ ಇಸ್ ದಿಸ್? ಸೊ ದಿಸ್ ಈಸ್ ದ ಜೀನ್ ದಟ್ ಇನಿಶಿಯೇಟ್ಸ್ replication of this plasmid. So the replication plasmid begins from this gene. Therefore this is very very important, and those DNA molecules which do not have this ORI gene are unable to act as cloning vectors. If any cloning vector, it must possess this ORI. ORI ಇರಲಿಲ್ಲ ಅಂದ್ರೆ ಅಥವಾ ರೆಪ್ಲಿಕೇಶನ್ ಸ್ಟಾರ್ಟ್ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಅವ್ರು ಹೆಂಗೆ ಕ್ಲೋನಿಂಗ್ ಮಾಡ್ತಾರೆ? ಹಾಗಾಗಿ ORI ಅಥವಾ ಆರಿಜಿನ್ ಆಫ್ ರೆಪ್ಲಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಜೀನ್ ದಟ್ initiates the replication of this cloning vector. So that is why it is very important. It performs two important functions. It helps in two ways. So ಎರಡರ ಕೆಲಸ ಮಾಡುತ್ತೆ. ಏನಪ್ಪ ಅದು ಅಂದ್ರೆ, it replicates any foreign DNA that ligated to this gene. So that is one function. That means it replicates any alien DNA that connected, linked to this gene. ಅದ್ರ ಜೊತೆ ಯಾವ್ದಾದ್ರು ಬೇರೆ ಜೀನ್ ಅನ್ನು ಹಾಕಿದ್ರೆ ಅದನ್ನ ರೆಪ್ಲಿಕೇಶನ್ ಮಾಡೋ ಕೆಪಾಸಿಟಿ ಇದಕ್ಕಿದೆ. ಅದು ಒಂದೇದು. ಎರಡನೇದು ಏನಪ್ಪ ಅಂದ್ರೆ, ಇಟ್ ಕಂಟ್ರೋಲ್ ದ ಕಾಪೀಸ್ ಆಫ್ ರೆಪ್ಲಿಕಾ ಆಫ್ ದಟ್ ಲಿಗೇಟೆಡ್ DNA. ಇಟ್ ಕಂಟ್ರೋಲ್ಸ್ ದ ಕಾಪೀಸ್ ಆಫ್ ದಟ್ DNA ದಟ್ ಲಿಗೇಟೆಡ್ ಟು ಇಟ್. ಅದಕ್ಕೆ ಯಾವ DNA ನ ನಾವು ಇನ್ಕಾರ್ಪೊರೇಟ್ ಮಾಡಿದ್ದೀವೋ ಅವು ಎಷ್ಟು ಕಾಪಿ ಮಾಡ್ಬೇಕು ಅನ್ನೋದು ಕೂಡ ಕಂಟ್ರೋಲ್ ಮಾಡೋದು ಕೂಡ ಗೊತ್ತಿದಕ್ಕೆ ಅಂತ. ನಿಮಗೆ ಜಾಸ್ತಿ ಕಾಪಿ ಬೇಕೋ ಬೇರೆ ತರದ ಕ್ಲೋನಿಂಗ್ ವೆಕ್ಟರ್ಸ್ ಆರಿಸ್ಕೊಳ್ಳಿ. ಜಾಸ್ತಿ ಕಾಪಿ ಮಾಡ್ಕೊಡ್ತಕ್ಕಂಥ ಓರಿಗಳಿರ್ತಕ್ಕಂತಹ ಪ್ಲಾಸ್ಮಿಡ್ಗಳನ್ನ ಆರಿಸ್ಕೊಳ್ಳಿ ಅಂತ ಅದರ ಅರ್ಥ. ಸೊ ಹಂಗಾರೆ ಎರಡನೇದು, ಇಟ್ ಕಂಟ್ರೋಲ್ಸ್ ದ ನಂಬರ್ ಆಫ್ ಕಾಪೀಸ್ ಆಫ್ ದಟ್ ಲಿಗೇಟೆಡ್ DNA. ಹೀಗೆ ಎರಡು ಕೆಲಸ ಮಾಡುತ್ತೆ ಓರಿ. ಈಗಲೇ ನಿಂತಿರ್ಲಿ, ಇದು ಇಡೀ ರೆಪ್ಲಿಕೇಶನ್ ಪ್ರಾರಂಭ ನೀವಪ್ಪನೆ ಯಾವ್ದು DNA ಎಲ್ಲ DNA ಹಾಕಿದ್ರೆ ಕಾಪಿ ಮಾಡ್ಕೊಡುತ್ತೆ ಮತ್ತು ಆ ಕಾಪಿಗಳ ನಂಬರ್ನ ಕಂಟ್ರೋಲ್ ಮಾಡುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿ. ಇನ್ನ ಮೂರನೇ ಫೀಚರ್ ಏನಂತ, ಒಂದನೇದು ಸೆಲ್ಫ್ ರೆಪ್ಲಿಕೇಟಿಂಗ್ ಅಂತಂದ್ವಿ, ಎರಡನೇದು ಓರಿ ಅದರಲ್ಲಿ ಇರಲೇಬೇಕು ಅಂತ ಹೇಳಿದ್ವಿ. ಇನ್ನು ಮೂರನೇದು ಏನಪ್ಪಾ ಅಂತ, ದೀಸ್ ಕ್ಲೋನಿಂಗ್ ವೆಕ್ಟರ್ಸ್ ಮಸ್ಟ್ ಪೊಸೆಸ್ ದ ರಿಸ್ಟ್ರಿಕ್ಷನ್ ಸೈಟ್ಸ್, ದಟ್ ಈಸ್ ಅ ಸೆಲೆಕ್ಟಬಲ್ ಮಾರ್ಕರ್ಸ್. ಅವರಲ್ಲಿ ಸೆಲೆಕ್ಟಬಲ್ ಮಾರ್ಕರ್ಸ್ ಇರ್ಬೇಕನ್ನೋದು ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಇವ್ರದ್ದು. ಓಕೆ, ಎಸ್. ಸೊ ದ ಥರ್ಡ್ ಒನ್ ದಟ್ ಈಸ್ ಅ presence. Okay, presence of selectable markers. So selectable markers. So these are also called marker genes anta. Marker genes ಅಂತಕ್ಕಂಥ ಅಥವಾ selectable markers, that is another. ಹೇಗೆ ಓರಿ ಜೀನ್ ಇರಲೇಬೇಕಂತ ಹೇಳ್ತೀವೋ ಹಾಗೆ ಸೆಲೆಕ್ಟಬಲ್ ಮಾರ್ಕರ್ಸ್ ಒಂದು ಕ್ಲೋನಿಂಗ್ ವೆಕ್ಟರ್ ಅಂದ್ರೆ ಇರಲೇಬೇಕು. ಇಲ್ಲಿ ನಾನೇ ಶೇಡಿಂಗ್ ಮಾಡಿದೀನಲ್ಲ, ಇವೆರಡು ಕೂಡ ಸೆಲೆಕ್ಟಬಲ್ ಮಾರ್ಕರ್ಸ್ ಇರ್ತಕ್ಕಂಥ ಅಥವಾ ಸೆಲೆಕ್ಟಬಲ್ ಮಾರ್ಕರ್ ಜೀನ್ಗಳು ಇವರಿಬ್ರು ಕೂಡ. ಇವರಲ್ಲಿ ನಾನು ನೋಡಿ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಅಂತ ಇವನು ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಅಂತ. ಇವನು ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಆದ್ರೆ ಇವನು ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಆಗಿರ್ತಾನೆ. ಇವರಿಬ್ರು ಕೂಡ ಇಲ್ಲಿ ಸೆಲೆಕ್ಟಬಲ್ ಮಾರ್ಕರ್ಸ್ ಕೆಲಸ ಮಾಡ್ತಾರೆ. ಏನ್ ಸೆಲೆಕ್ಟಬಲ್ ಮಾರ್ಕರ್ಸ್ ಅಂದ್ರೆ ಅದ್ರ ನಾಳೆ ನಾನು ಇನ್ನು ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಥವಾ ಇದ್ರಾಗ ನೋಡೋಣ. ಫಸ್ಟ್ ಇದ್ರ ರೀಸನ್ಸ್ ಅಥವಾ ಫೀಚರ್ಸ್ ಅಷ್ಟೇ ಮಾತಾಡ್ತಾ ಇದ್ದೀನಿ ಈಗ. ಆದ್ರೂ ಶಾರ್ಟ್ ಹೇಳೋದಾದ್ರೆ, ಈ ಸೆಲೆಕ್ಟಬಲ್ ಮಾರ್ಕರ್ಸ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ವೆಕ್ಟರ್ DNA ತಗೊಂಡು ನನ್ನ ಫಾರಿನ್ ಜೀನ್ ಅನ್ನ ಅಥವಾ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನೋದಕ್ಕೆ ಲಿಗೇಟ್ ಮಾಡಿದ್ದೀನಿ. ಅದನ್ನ ತಗೊಂಡು ಹೋಸ್ಟ್ ಸೆಲ್ಗೆ ಹಾಕ್ತೇನೆ. ಹೋಸ್ಟ್ ಸೆಲ್ ಅಲ್ಲಿ ಕಾಪಿ ಆಗ್ತಾ ಹೋಗ್ತಿರುತ್ತೆ. ಬಟ್ ಹೋಸ್ಟ್ ಸೆಲ್ ಅಂದ್ರೆ ಯಾವ್ದು ಹಾಕಿದನು ಅವನು
ನನ್ನ ಫಾರಿನ್ ಜೀನ್ ಅನ್ನು ಹೊಂದಿರೋನಿದಾನಲ್ಲ ಅವನು ಟ್ರಾನ್ಸ್ಫಾರ್ಮೆಂಟ್ ಅಂತ. ಟ್ರಾನ್ಸ್ಫಾರ್ಮೆಂಟ್ ಬ್ಯಾಕ್ಟೀರಿಯಾ, ಟ್ರಾನ್ಸ್ಫಾರ್ಮೆಂಟ್ ಹೋಸ್ಟ್ ಸೆಲ್ಲು. ಅದರಿಂದ ಎಲ್ಲ ಬ್ಯಾಕ್ಟೀರಿಯಾಕ್ಕೂ ನಾನೇನು ಹಾಕಿರಲ್ಲ. ಯಾವರಲ್ಲಿ ನಾನು ಫಾರಿನ್ ಜೀನ್ ಅನ್ನ ಹಾಕಿಲ್ವೋ ಅಥವಾ ನಮ್ಮ ರಿಕಮೆಂಡೆಡ್ DNA ಸೇರಿಸಿಲ್ವೋ ಅವನು ನಾನ್ ಟ್ರಾನ್ಸ್ಫಾರೆಂಟ್ ಹೋಸ್ಟ್ ಸೆಲ್ಲು. ಹಾಗಾದ್ರೆ ಕಲ್ಚರಲ್ ಮೀಡಿಯಾದಲ್ಲಿ ನಮ್ಮ ರಿಕಮೆಂಡೆಡ್ DNA ಅಥವಾ ಫಾರಿನ್ ಜೀನ್ ಇರ್ತಕ್ಕಂಥ DNA ಹೊಂದಿರೋನಿದಾನಲ್ಲ ಅವನು ಟ್ರಾನ್ಸ್ಫಾರ್ಮೆಂಟ್. ಯಾರ ಹತ್ರ ನಾನು ಹಾಕಿರೋ ಅಥವಾ ರಿಕಮೆಂಡ್ DNA ಇರಲ್ಲೋ ಅವನು ನಾನ್ ಟ್ರಾನ್ಸ್ಫಾರ್ಮೆಂಟ್. ಆ ಕಲ್ಚರಲ್ಲಿ ಟ್ರಾನ್ಸ್ಫಾರ್ಮೆಂಟ್ ಬ್ಯಾಕ್ಟೀರಿಯಲ್ ಸೆಲ್ ಅನ್ನ ನಾನ್ ಟ್ರಾನ್ಸ್ಫಾರ್ಮೆಂಟ್ ಬ್ಯಾಕ್ಟೀರಿಯಲ್ ಸೆಲ್ ಇಂದ ಐಡೆಂಟಿಫೈ ಮಾಡ್ತಕ್ಕಂಥವ್ರು, ಅದನ್ನ ಸೆಲೆಕ್ಟ್ ಮಾಡ್ತಕ್ಕಂಥವ್ರು ಇವರು. ಹಾಗಾದ್ರೆ ದಿ ಸೆಲೆಕ್ಟಬಲ್ ಮಾರ್ಕರ್ಸ್ ಆರ್ ದ ಜೀನ್ಸ್ ದಟ್ ಹೆಲ್ಪ್ ಅಸ್ ಟು ಡಿಫರೆನ್ಶಿಯೇಟ್ ಆರ್ ಸೆಲೆಕ್ಟ್ ದ ಟ್ರಾನ್ಸ್ಫಾರ್ಮೆಂಟ್ ಹೋಸ್ಟ್ ಸೆಲ್ಸ್ ಫ್ರಮ್ ಅ ನಾನ್ ಟ್ರಾನ್ಸ್ಫಾರ್ಮೆಂಟ್. ಓಕೆ, ಸೊ ಅವರಿಂದ ಸೆಲೆಕ್ಟ್ ಮಾಡ್ತಕ್ಕಂಥವ್ರು ಸೆಲೆಕ್ಟಬಲ್ ಮಾರ್ಕರ್ಸ್ ಕೆಲಸ ಮಾಡ್ತಾರೆ. ಅದಕ್ಕೆ ನಮ್ಗೆ ಹೆಲ್ಪ್ ಮಾಡ್ತಾರೆ. ಯಾರ್ದು ಫಾರಿನ್ ಜೀನ್ ಇದೆ ಅವ್ರನ್ನ ಸೆಲೆಕ್ಟ್ ಮಾಡೋದು. ಅಂಡ್ ಆಲ್ಸೋ ದೇ ಡೆಸ್ಟ್ರಾಯ್ ದ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್. ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಅನ್ನ ಡೆಸ್ಟ್ರಾಯ್ ಮಾಡಿ ಟ್ರಾನ್ಸ್ಫಾರ್ಮೆಂಟ್ಸ್ ನಮಗೆ ಸೆಲೆಕ್ಟ್ ಮಾಡಿಕೊಡ್ತಕ್ಕಂಥ ಕೆಲಸ ಬಹಳ ಇಂಪಾರ್ಟೆಂಟ್ ಇರೋದು. ಸೊ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವರು ಮಾರ್ಕರ್ ಜೀನ್ಸ್ ಅಥವಾ ಸೆಲೆಕ್ಟಬಲ್ ಮಾರ್ಕರ್ಸ್. ಇಲ್ಲಿ ಸಾಮಾನ್ಯ ಬಳಸ್ತಕ್ಕಂಥ ಈ ಸೆಲೆಕ್ಟಬಲ್ ಮಾರ್ಕರ್ಸ್ ಆಗಿ ಯಾರ್ಯಾರನ್ನ ಬಳಸ್ತಾರೆ ಅಂತಂದ್ರೆ ನೋಡಿ, ಅದು ಆ ಕೆಲಸಕ್ಕೆ ಬಳಸ್ತಕ್ಕಂಥವ್ರು ಮುಖ್ಯವಾಗಿ ಆಂಫಿಸಿಲಿನ್. ನೋಡಿ ಇಲ್ಲಿ ಬಳಸ್ತಕ್ಕಂಥವ್ರಲ್ಲಿ ಆಂಫಿಸಿಲಿನ್. ಓಕೆ, ಆಂಫಿಸಿಲಿನ್ ಆಂಫಿಸಿಲಿನ್ ಜೀನ್. ಆಮೇಲೆ ಟೆಟ್ರಾಸೈಕ್ಲಿನ್. ಓಕೆ, ಟೆಟ್ರಾಸೈಕ್ಲಿನ್ ಜೀನ್ ಅನ್ನ. ಅದ್ಬಿಟ್ರೆ ನೆಕ್ಸ್ಟ್ ಕ್ಲೋರಾಂಫಿನಿಕಾಲ್. ಓಕೆ, ಸೊ ಕ್ಲೋರಾಂಫಿನಿಕಾಲ್ ಅಂತಕ್ಕಂಥ, ಅದಕ್ಕೆ ಕ್ಲೋರಾಂಫಿನಿಕಾಲ್ ಜೀನ್ ಅಂತಕ್ಕಂಥದ್ದು. ಕ್ಯಾನಾಮೈಸಿನ್, ಇವನ್ನ ಮರಿಬೇಡಿ. ಓಕೆ, ಸೊ ಕ್ಯಾನಾಮೈಸಿನ್. ಸೊ ದೀಸ್ ಆರ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಸೆಲೆಕ್ಟಬಲ್ ಮಾರ್ಕರ್ಸ್ ಇನ್ ಅವರ್ ಕ್ಲೋನಿಂಗ್ ವೆಕ್ಟರ್ಸ್. ನಮ್ಮ ಕ್ಲೋನಿಂಗ್ ವೆಕ್ಟರ್ಸ್ ಅಲ್ಲಿ ಸಾಮಾನ್ಯ ಬಳಸ್ತಕ್ಕಂಥವರಲ್ಲಿ ಸೊ ಆಂಫಿಸಿಲಿನ್ ಇದೆ, ಟೆಟ್ರಾಸೈಕ್ಲಿನ್, ಕ್ಲೋರಾಂಫಿನಿಕಾಲ್ ಮತ್ತೆ ಕ್ಯಾನಾಮೈಸಿನ್ ಇವನ್ನ ಹೆಚ್ಚಿಗೆ ಬಳಸ್ತಾರೆ. ಇನ್ನ ನಮ್ಮ PBR 322 ಬಂದ್ರೆ ಅಲ್ಲಿ ಇರ್ತಕ್ಕಂಥವ್ರು ಎರಡು, ಒಂದು ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್, ಮತ್ತೊಂದು ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್. ಇಲ್ಲೇ ಬರ್ದಿದ್ವಿ ಅಲ್ವಾ, ಇದು ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್, ಇದು ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್. ಸೊ ಇವರು ಈ ಜೀನ್ಗಳು ಏನು ಮುಖ್ಯವಾಗಿ ಮಾಡ್ತಾರಪ್ಪ ಇಲ್ಲಿ ಅಂತಂದ್ರೆ, ಎಸ್, ಸೊ ಹಾಗಾಗಿ ಸೆಲೆಕ್ಟಬಲ್ ಮಾರ್ಕರ್ಸ್ ನ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ, ಎಸ್ಪೆಷಲಿ ನಮ್ಮ PBR 322 ನಲ್ಲಿರ್ತಕ್ಕಂಥ ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಮತ್ತೆ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಏನಿದಾವಲ್ಲ, ಇವರಲ್ಲಿ ದೀಸ್ ಆರ್ ದ ಜೀನ್ಸ್ ಎನ್ಕೋಡಿಂಗ್ ರೆಸಿಸ್ಟೆನ್ಸ್ ಟು ದ ಆಂಟಿಬಯೋಟಿಕ್ಸ್ ಲೈಕ್ ಆಂಫಿಸಿಲಿನ್ ಮತ್ತೆ ಟೆಟ್ರಾಸೈಕ್ಲಿನ್. ಆಂಫಿಸಿಲಿನ್, ಟೆಟ್ರಾಸೈಕ್ಲಿನ್ ಅಂತ ಆಂಟಿಬಯೋಟಿಕ್ಸ್ ಇದಾರಲ್ಲ, ಸೊ ಅವರನ್ನ ಅದು ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಎನ್ಕೋಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಇವರು ಅಂತ. ಸೊ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಹೇಗೆ ಇವರು ಆ ಕೆಲಸ ಮಾಡ್ತಾರೆ ಅಥವಾ ಹೆಂಗೆ ಇವರು ರೆಸಿಸ್ಟೆನ್ಸ್ ಅನ್ನ ಎನ್ಕೋಡ್ ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ಕಮಿಂಗ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಿದ್ದೀನಿ. ಓಕೆ, ಅಂಡ್ ಆಲ್ಸೋ ದೀಸ್ resistant genes they allow the growth of transformant cells by destroying the non-transformants. Non-transformants ಅನ್ನ ಕಂಟ್ರೋಲ್ ಮಾಡಿ ಸೊ ಟ್ರಾನ್ಸ್ಫಾರ್ಮೆಂಟ್ಸ್ ಅನ್ನು ಮಾತ್ರ ಉಳಿಸ್ಕೊಂಡು ಅವ್ರನ್ನ ಬೆಳೆಸ್ತಕ್ಕಂಥ ಕೆಲಸನ ಮಾಡ್ತಾರೆ ಈ ರೆಸಿಸ್ಟೆಂಟ್ ಜೀನ್ಗಳು. ಅದಕ್ಕೆ ಇವೆಲ್ಲವೂ ಅಷ್ಟೇ. ಸೊ ಏನು ಸೆಲೆಕ್ಟಬಲ್ ಮಾರ್ಕರ್ಸ್ ಇರ್ತಕ್ಕಂಥ ಕೆಲಸ ಅತ್ಯಂತ ಇಂಪಾರ್ಟೆಂಟ್. ಸೊ ಅವ್ರನ್ನ ಬಹಳಷ್ಟು ಇಂಪಾರ್ಟೆಂಟ್ ನಾವು ಗಮನಿಸಬೇಕು. ಅವ್ರ ಕೆಲಸ ಅಂತ ಒಳ್ಳೆ ಕ್ವಶನ್ ಕೇಳೇ ಕೇಳ್ತು, ವಾಟ್ ಆರ್ ಸೆಲೆಕ್ಟಬಲ್ ಮಾರ್ಕರ್ಸ್, ವಾಟ್ ಆರ್ ದೇರ್ ಫಂಕ್ಷನ್ ಅಂತ. ಓಕೆ, ಸೊ ಈಗ ಸೆಲೆಕ್ಟ್ ಮಾರ್ಕರ್ಸ್ ಅದ್ರ ಮೇನ್ ಕೆಲಸ ಏನು, ದೇ ಹೆಲ್ಪ್ ಇನ್ ದ ಸೆಲೆಕ್ಷನ್ ಆಫ್ ಟ್ರಾನ್ಸ್ಫಾರ್ಮೆಂಟ್ ಹೋಸ್ಟ್ ಸೆಲ್ಸ್ ಫ್ರಮ್ ನಾನ್ ಟ್ರಾನ್ಸ್ಫಾರ್ಮೆಂಟ್ ಹೋಸ್ಟ್ ಸೆಲ್ಸ್ ಅಂಡ್ ಆಲ್ಸೋ ದೇ ಅಲೋ ದ ಗ್ರೋತ್ ಆಫ್ ಟ್ರಾನ್ಸ್ಫಾರ್ಮೆಂಟ್ ಸೆಲ್ಸ್. ಸೊ ಆ ಕೆಲಸ ಮಾಡ್ತವೆ. ಅಂಡ್ ದೇ ಎನ್ಕೋಡಿಂಗ್ ದ ರೆಸಿಸ್ಟೆನ್ಸ್ ಟು ದ ಆಂಟಿಬಾಡೀಸ್ ಲೈಕ್ ಆಂಫಿಸಿಲಿನ್ ಮತ್ತೆ ಟೆಟ್ರಾಸೈಕ್ಲಿನ್ ಎಕ್ಸೆಟ್ರಾ ಅನ್ನೋದು ಕೂಡ ಗೊತ್ತಾಯ್ತು. ನೆಕ್ಸ್ಟ್ ಹೇಗೆ ಸೆಲೆಕ್ಟ್ ಮಾಡ್ತು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ನಮ್ಮ ಫೀಚರ್ಸ್ ಮುಂದೆ ಹೋಗ್ತಾ ಇರೋಣ, ಇಲ್ಲಿ ಆಗೋದಿಲ್ಲ. ನೆಕ್ಸ್ಟ್ ಕ್ಲೋನಿಂಗ್ ವೆಕ್ಟರ್ ನೆಕ್ಸ್ಟ್ ಫೀಚರ್ ಏನಪ್ಪಾ ಅಂದ್ರೆ, ದಟ್ ಈಸ್ ದ ಪ್ರೆಸೆನ್ಸ್ ಆಫ್ ಕ್ಲೋನಿಂಗ್ ಸೈಟ್ಸ್. ಓಕೆ, ಸೊ ಪ್ರೆಸೆನ್ಸ್ ಆಫ್ ಕ್ಲೋನಿಂಗ್ ಸೈಟ್ಸ್. ನೋಡಿ, ಇದೊಂದು ಇಂಪಾರ್ಟೆಂಟ್ ಆಗಿ ಹೆಂಗಿರ್ತಕ್ಕಂಥದ್ದು, ದಟ್ ಇಸ್ ದ ಪ್ರೆಸೆನ್ಸ್ ಆಫ್ ಕ್ಲೋನಿಂಗ್ ಸೈಟ್ಸ್ ಅಂತಕ್ಕಂಥದ್ದು. ಎಸ್, ಸೊ ಇದೇನಿದು ಪ್ರೆಸೆನ್ಸ್ ಆಫ್ ರೆಕಗ್ನಿಷನ್ ಸೈಟ್ಸ್ ಅಂತಕ್ಕಂಥದ್ದು. ಓಕೆ, ಸೊ ಇಲ್ಲಿ ರೆಕಗ್ನಿಷನ್ ಸೈಟ್ ಏನ್ ಕೆಲಸ ಮಾಡ್ತಾವ ಅಂತ ಹೇಳ್ತೀನಿ. ಏನೇ ರೆಕಗ್ನಿಷನ್ ಸೈಟ್ ಇಂದ ಫಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಬನ್ನಿ, ಆಮೇಲೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ರೆಕಗ್ನಿಷನ್ ಸೈಟ್ಸ್ ಅಂದ್ರೆ ನಾನು ಆಗ್ಲೇನೆ ಹೇಳಿದೆ ನಿಮ್ಗೆ. ಸೊ ದೀಸ್ ಆರ್ ದ ಲೊಕೇಶನ್ಸ್ ಆನ್ ದ DNA ವೇರ್ ದ ರೆನ್ಸ್ they bind to the DNA and they select the recognition sequence ಅಥವಾ ಏನು ಸೆಲೆಕ್ಷನ್ ಆಫ್ ದ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳಿದ್ವಲ್ಲ. ಸೊ ಅದಕ್ಕೆ ಆ ಒಂದು ಜಾಗಗಳನ್ನ
ನಾವಿಲ್ಲಿ ಗುರುತಿಸ್ತಕ್ಕಂಥದ್ದು. ಎಸ್, ಇಲ್ಲಿ ರೆಕಗ್ನಿಷನ್ ಸೈಟ್ ಯಾವತ್ತು ಫಸ್ಟ್ ನೋಡೋಣ ಬನ್ನಿ, ಎಲ್ಲೆಲ್ಲಿದ್ದಾವೆ ಅಂತ. ರೆಕಗ್ನಿಷನ್ ಸೈಟಿಗೆ ಬಂದ್ರೆ ಎಸ್, ಇಲ್ಲಿ ಕ್ಲಾ ಫಸ್ಟ್ ಅಂತ ಅದರ ಸೈಟ್ ಇದು. ಓಕೆ, ಕ್ಲಾ ಫಸ್ಟ್ ಅಂತಕ್ಕಂಥದ್ದು. ಅದು ಬಿಟ್ಟರೆ ಹಿಂಡ್ ಥರ್ಡ್ ಅಂತ ನೋಡಿ, ಹಿಂಡ್ ಥರ್ಡ್ ಆಗಲಿ ಮೆನ್ಷನ್ ಮಾಡಿದ್ವಲ್ಲ, ಸೊ ಹಿಂಡ್ ಥರ್ಡಿನ ಸೈಟ್ ಅಲ್ಲಿ ಬರ್ತೀನಿ. ಇಲ್ಲಿ ಈಕೋ ಆರ್ ಫಸ್ಟ್, ನಮ್ಮ ಎಸ್ ಕೋಲಿ ಐತಲ್ವಾ, ಸೊ ಈಕೋ ಆರ್ ಫಸ್ಟ್ ನ ಸೈಟ್ ಇಲ್ಲಿದೆ. ಓಕೆ, ಎಸ್ಪೆಷಲಿ ನಮ್ಮ ಟೆಟ್ರಾಸೈಕ್ಲಿನ್ ಮತ್ತು ಅಂದ್ರೆ ನಮ್ಮ ರೆಸಿಸ್ಟೆಂಟ್ ಜೀನ್ಸ್ ಏನಿದ್ವಲ್ಲ ಅದ್ರ ಮೇಲೆ ಇರ್ತಕ್ಕಂಥ ಸ್ವಲ್ಪ ಜಾಗ ಮಾಡ್ಕೋತೀನಿ. ಸೊ ಇಲ್ಲಿ ರೆಸಿಸ್ಟೆಂಟ್ ಜೀನ್ ಮೇಲೆ ಟೆಟ್ರಾಸೈಕ್ಲಿನ್ ಮೇಲೆ 2 ರೆಸ್ಟ್ರಿಕ್ಷನ್ ಸೈಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನಮಗೆ ಸಿಗ್ತವೆ. ಅವೇನಂದ್ರೆ ಕ್ಲೋನಿಂಗ್ ಸೈಟ್ ಅಥವಾ ರೆಸ್ಟ್ರಿಕ್ಷನ್ ಸೈಟ್ಗಳು. ಅದರಲ್ಲಿ ಬಾಂಬ್ ಎಚ್ ಫಸ್ಟ್, ಎಸ್ ಬಾಂಬ್ ಎಚ್ ಫಸ್ಟ್. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಸಿಗ್ತಕ್ಕಂಥದ್ರಲ್ಲಿ ಸೊ ಸಾಲ್ ಫಸ್ಟ್ ಅಂತಕ್ಕಂಥದ್ದು. ಓಕೆ, ಸಾಲ್ ಫಸ್ಟ್. ಸೊ ಇವು ಬಾಂಬ್ ಎಚ್ ಫಸ್ಟ್ ಮತ್ತೆ ಸಾಲ್ ಫಸ್ಟ್ ಅಂತಕ್ಕಂಥವು. ಆಮೇಲೆ ಇಲ್ಲೊಂದು ಜೀನ್ ಇದೆ, ಈ ಜೀನ್ ಅನ್ನು ನಾವು ಎಸ್ ಇದನ್ನ ರಾಪ್ ಅಂತ ಕರೆಯೋಣ, ROP. ಓಕೆ, ಸೊ ROP ಅದು ರಾಪ್ ಅಂತಕ್ಕಂಥದ್ದು. ಓಕೆ, ಸೊ ಇದು ರೆಪ್ಲಿಕೇಶನ್ ಆಫ್ ಪ್ಲಾಸ್ಮಿಡ್. ರೆಪ್ಲಿಕೇಶನ್ ಪ್ಲಾಸ್ಮಿಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಟ್ ಹೆಲ್ಪ್ಸ್ ಇನ್ ದ ಕೋಡಿಂಗ್ ಆಫ್ ಪ್ರೋಟೀನ್ಸ್ ದಟ್ ಹೆಲ್ಪ್ಸ್ ಫಾರ್ ರೆಪ್ಲಿಕೇಶನ್ ಆಫ್ ದಿಸ್ ಪ್ಲಾಸ್ಮಿಡ್. ಇದು ರೆಪ್ಲಿಕೇಶನ್ ಆಗ್ಲಿಕ್ಕೆ ಯಾವ್ಯಾವ ಪ್ರೋಟೀನ್ಗಳ ಅವಶ್ಯಕತೆ ಇದೆಯೋ ಆ ಪ್ರೋಟೀನ್ಗಳನ್ನ ಕೋಡ್ ಮಾಡ್ತಕ್ಕಂಥ ಜೀನ್ ಇದು. ಅದಕ್ಕಾಗಿನೇ ದಿಸ್ ಇಸ್ ದ ರಾಪ್, ದ ಜೀನ್ ದಟ್ ಇಸ್ ರೆಪ್ಲಿಕೇಶನ್ ಆಫ್ ಪ್ಲಾಸ್ಮಿಡ್, ದಟ್ ಜೀನ್ ದಟ್ ಕೋಡ್ ಫಾರ್ ಪ್ರೋಟೀನ್ಸ್ ದಟ್ ಹೆಲ್ಪ್ ಇನ್ ದ ರೆಪ್ಲಿಕೇಶನ್ ಆಫ್ ದಟ್ ಪ್ಲಾಸ್ಮಿಡ್ ಅಂತ. ಸೊ ಇವನ್ಗೆ ಒಂದು ಜೀನು ಅಥವಾ ರೆಸ್ಟ್ರಿಕ್ಷನ್ ಸೈಟ್ ಇದ್ರ ಮೇಲೆ. ಓಕೆ, ಸೊ ಅದು PVU ಸೆಕೆಂಡ್ ಅಂತಕ್ಕಂಥದ್ದು. ಸೊ PVU ಸೆಕೆಂಡ್ ಅಂತಕ್ಕಂಥದ್ದು. ಇನ್ನು ನಮ್ಮ ಆಂಪಿಸಿಲಿನ್ ಮೇಲೆ ಒಂದ್ ಸೆಕೆಂಡ್, ಇಲ್ಲೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಹೆಂಗೆ ಬಾಂಬ್ ಎಚ್ ಫಸ್ಟ್ ಸಾಲ್ ಫಸ್ಟ್ ಇದೆಯೋ ಹಾಗೆ ಇಲ್ಲಿ PST ಫಸ್ಟ್ ಮತ್ತೆ PVU ಫಸ್ಟ್, PVU ಫಸ್ಟ್. ಸೊ ಒಟ್ಟು ಎಸ್ 1 2 3 4 5 6 7 8 ಕ್ಲೋನಿಂಗ್ ಸೈಟ್ಗಳನ್ನ ಅಥವಾ ರೆಸ್ಟ್ರಿಕ್ಷನ್ ಸೈಟ್ಗಳನ್ನ ಹೇಳಿದ್ವಿ. ವಾಟ್ ಆರ್ ದೀಸ್? These are the site where our RNA cut and remove these genes in order to ligate, in order to incorporate our gene of interest. ಫಾರಿನ್ ಜೀನ್ ಅನ್ನ ತಂದು ಇಲ್ಲಿ ಹಾಕ್ಬೇಕು ನಾವು. ಈ ಸೈಟ್ಗಳಲ್ಲಿ ಫಾರಿನ್ ಜೀನ್ ಅಂತಂದು ಇದಕ್ಕೆ ನಾವು ಸೇರಿಸ್ತೀವಿ. ಅದನ್ನ ಸೇರಿಸ್ಮೇಲೆ ಇದು ರಿಕಮೆಂಡ್ DNA ಆಯ್ತು, ಇದನ್ನ ಹೋಸ್ಟ್ ಎಲ್ಲಿಗೆ ಹಾಕ್ತಿವಿ, ಅಲ್ಲಿ ನಾವು ಫಾರಿನ್ ಜೀನ್ ಇಲ್ಲಿ ಎಲ್ಲಿ ಹಾಕಿವಲ್ಲ ಅದು ಅಲ್ಲಿ ಕಾಪಿ ಆಗ್ತಾ ಇರುತ್ತೆ. ಓಕೆ, ಕಾಪಿ ಆದ್ಮೇಲೆ ನಮ್ಗೆ DNA ಇಂದ RNA, RNA ಪ್ರೋಟೀನ್ ಅಂದ್ರೆ ಪ್ರಾಡಕ್ಟ್ ಬರ್ತಾ, ಪ್ರಾಡಕ್ಟ್ ತಾನು ಇಷ್ಟೆಲ್ಲ ಓಡಾಟ ನಮ್ದು. ಇದ್ರಲ್ಲಿ ಮುಖ್ಯವಾಗಿ ನಾವು ಆಯ್ಕೆ ಮಾಡ್ಕೊಂತ ಸ್ಥಳಗಳು ಯಾವ ಕ್ಲೋನಿಂಗ್ ಸೈಟ್ಗಳನ್ನ ನಾವು ಜಾಸ್ತಿ ಆಯ್ಕೆ ಮಾಡ್ಕೊಂತ ಅಂದ್ರೆ ದಟ್ ಆರ್ ಪ್ರೆಸೆಂಟ್ ಆನ್ ದಿಸ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಮೇಲೆ ಇರ್ತಕ್ಕಂಥವ್ರು. ಅಂದ್ರೆ ಟೆಟ್ರಾಸೈಕ್ಲಿನ್ ಅಥವಾ ಆಂಪಿಸಿಲಿನ್ ಮೇಲೆ ಇರ್ತಕ್ಕಂಥ ಬಾಂಬ್ ಎಚ್ ಫಸ್ಟ್, ಸಾಲ್ ಫಸ್ಟ್, PVU ಫಸ್ಟ್ ಅಥವಾ PST ಫಸ್ಟ್ ಇವನ್ನ ಆರಿಸ್ಕೊಂತೀವಿ. ಇವ್ರಿಗಿಂತ ಯಾರು ಇನ್ನುಳಿದ ಜಾಗದಲ್ಲಿ ಇದಾರೆ ಅವ್ರಿಗಿಂತ. ಯಾಕಂದ್ರೆ ಇವು ಸೆಲೆಕ್ಟಬಲ್ ಮಾರ್ಕರ್ಸ್ ಆಗಿರೋದ್ರಿಂದ ಮುಂದೆ ಟ್ರಾನ್ಸ್ಫಾರ್ಮೆಂಟ್ಸ್ ನಾನ್ ಟ್ರಾನ್ಸ್ಫಾರ್ಮೆಂಟ್ ಆಯ್ಕೆ ಮಾಡಕ್ಕೆ ತುಂಬಾ ಈಸಿ ಆಗಿಬಿಡುತ್ತೆ. ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಎಲ್ಲ ಸಾಯಿಸಿ ಟ್ರಾನ್ಸ್ಫಾರ್ಮೆಂಟ್ಸ್ ಎಲ್ಲ ಸಾಕಷ್ಟು ಕಲ್ಚರ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ಈ ರೆಸಿಸ್ಟೆಂಟ್ ಜೀನ್ಸ್ ಮೇಲೆ ನಾವು ಅಲ್ಲಿರೋ ಕ್ಲೋನಿಂಗ್ ಸೈಟ್ ನಾವು ಜಾಸ್ತಿ ಆಯ್ಕೆ ಮಾಡ್ಕೊಳ್ಳೋದು. ದೀಸ್ ಆರ್ ದ ಸೈಟ್ ವೇರ್ ದ ಫಾರಿನ್ ಜೀನ್ ಆರ್ ಏಲಿಯನ್ DNA is ligated for cloning in the host body. ಸೊ ಆ ಕಾರಣಕ್ಕಾಗಿ ಇವೆರಡು ಜಾಗಗಳು ಬಹಳಷ್ಟು ಇಂಪಾರ್ಟೆಂಟ್. ಎನಿಹೌ, ಸೊ ಇವು ಕ್ಲೋನಿಂಗ್ ಸೈಟ್ಸ್ ಇವಿರಬೇಕಾಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, so that is why these are cloning sites, okay, or these are recognition sites, so which are very important for ligate or incorporate our foreign DNA. Here these sites are nicked, KNICK, nicked by the RNAs and help to ligate our foreign DNA, where the DNA ligase join those foreign DNA into these sites. Okay, this cloning vector must be smaller in size. It must be smaller. Okay, so it must be smaller in size anta. Smaller in size, that is also one important property, because so it is necessary for a small size in order to incorporate this recombinant DNA into host body through the small pores that are present in the body walls of that host cell, like bacteria. So at the time of the incorporation of these recombinant DNA into host body, they must be smaller in size. So ಅದಕ್ಕಾಗಿ ಇವು ಅದೊಂದು ಬಹಳಷ್ಟು ಇಂಪಾರ್ಟೆಂಟ್ ಗಮನಿಸಬೇಕಾಗಿರ್ತಕ್ಕಂಥದ್ದು. ದೇ ಆರ್ ಸೊ
ರಿಮಾರ್ಕಬಲಿ ಸ್ಮಾಲರ್ ಇನ್ ಸೈಜ್. ಸೊ ಅದೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಆಗಿರುತ್ತೆ. ಓಕೆ, ಎಸ್. ಇದಾದ್ಮೇಲೆ ನೆಕ್ಸ್ಟ್ ಒಂದು ಪ್ರಾಪರ್ಟಿ ನಾವೇನು ಮಾತಾಡ್ಬೇಕಪ್ಪ ಅಂತಂದ್ರೆ, ಸೊ ಇಟ್ ಹ್ಯಾಸ್ ಟು ರೆಪ್ಲಿಕೇಟ್ ಎನಿ DNA ದಟ್ ಫಾರಿನ್ DNA ದಟ್ ಆರ್ ಲಿಗೇಟೆಡ್ ಟು ದಟ್ ಪರ್ಟಿಕ್ಯುಲರ್ ಕ್ಲೋನಿಂಗ್ ಸೈಟ್. ಇಲ್ಲಿ ಯಾವ DNA ನಾವು ಅದನ್ನ ಕಾಪಿ ಅದನ್ನ ತಂದು ಫಾರಿನ್ DNA ಅಥವಾ ಅದನ್ನ ರೆಪ್ಲಿಕೇಟ್ ಮಾಡಬೇಕು. ಇಟ್ ಹ್ಯಾಸ್ ಟು ರೆಪ್ಲಿಕೇಟ್. ಓಕೆ, ಸೊ ಅದೊಂದು ಪ್ರಾಪರ್ಟಿ ಇದೆ, ರೆಪ್ಲಿಕೇಟ್ಸ್ foreign DNA, replicates of foreign DNA. Okay, so foreign DNA in the host body, okay, yes, these are some of the important features of a cloning vector. It must be replicate itself without the direction of genetic DNA of the host cell, and it should be having origin of replication site for the initiation of replication, and it should be having it possess the selectable markers to select the transformant from non-transformants. It should possess the cloning sites for the attachment of a foreign DNA, and it should be smaller in size so that we can easily send it, transfer it to the host body, and it should replicate any foreign DNA that attached or incorporate to the cloning sites. So these are the important properties a cloning vector must having. Okay, so this is about the cloning vectors. So ಇನ್ನು ಸೆಲೆಕ್ಟಬಲ್ ಮಾರ್ಕರ್ಸ್ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಕ್ಲಾಸ್ ಅಂತ ಹೇಳ್ತಾ, ನೆಕ್ಸ್ಟ್ ಟೂಲ್ ಏನಿದೆ ಹೋಸ್ಟ್ ಬಾಡಿನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಮತ್ತೆ ಹೆಂಗೆ ಸೇರಿಸ್ತಾರೆ ಅಂತ ಮಾತಾಡೋಣ. ಅದಾದ್ಮೇಲೆ ನೆಕ್ಸ್ಟ್ ಬಯೋರಿಯಾಕ್ಟರ್ಸ್ ಹೆಂಗೆ ಕೆಲಸ ಮಾಡ್ತಾರೆ ನೋಡೋಣ. ಅಲ್ಲಿಗೆ ನಮ್ಮ 4 ಟೂಲ್ಸ್ ಮುಗಿತವೆ. ಆಮೇಲೆ ರಿಕಮೆಂಡ್ DNA ಟೆಕ್ನಾಲಜಿ ಸ್ಟೆಪ್ಸ್ ಸೀರೀಸ್ ಹೆಂಗೆ ನಡೀತೆ ಅಂತ ಈಸಿಯಾಗಿ ಹೇಳ್ಬೋದು, ಚಾಪ್ಟರ್ ಅಲ್ಲಿ ಮುಗಿಯುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. Okay.